ಓಂ ಸಾಯಿರಾಮ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಾಗವತ ಮಹಾತ್ಮೆಯನ್ನ, ಶ್ರೀಮದ್ ಭಾಗವತದ ಮಹಾತ್ಮೆಯನ್ನ ಮುಂದುವರಿಸೋಣ. 3ನೇ ಅಧ್ಯಾಯ ಇದು. ಇಲ್ಲಿ ಭಕ್ತಿ ದೇವಿಯ ಕಷ್ಟದ ನಿವೃತ್ತಿ. ನಾರದರು ಹೇಳ್ತಾರೆ, ಸನಕಾದಿಗಳೇ, ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸ್ಥಾಪಿಸಲು ನಾನು ಪ್ರಯತ್ನಪೂರ್ವಕ ಶ್ರೀ ಶುಕಮುನಿಗಳು ಹೇಳಿರುವ ಭಾಗವತ ಶಾಸ್ತ್ರವನ್ನು ಕಥೆಯ ಮೂಲಕ ಉಜ್ವಲಾದ ಜ್ಞಾನಯಜ್ಞವನ್ನ ಮಾಡುವೆನು ಅಂತ. ಈ ಯಜ್ಞವನ್ನು ನಾನು ಎಲ್ಲಿ ಮಾಡಬೇಕು? ಇಲ್ಲಿ ನೀವು ಇದಕ್ಕಾಗಿ ಯಾವುದಾದ್ರೂ ಒಂದು ಸ್ಥಾನ ಎಲ್ಲಿ ಮಾಡ್ಬೇಕಲ್ಲ, ಯಜ್ಞ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಮಾಡಬೇಕು ಸ್ಥಾನ ತಿಳಿಸ್ರಿ. ನೀವುಗಳು ವೇದಗಳಲ್ಲಿ ಪಾರಂಗತರಾಗಿರುವಿರಿ, ಆದ್ದರಿಂದ ನನಗೆ ಈ ಶುಕಶಾಸ್ತ್ರದ ಮಹಿಮೆಯನ್ನ ಹೇಳ್ರಿ. ಶ್ರೀಮದ್ ಭಾಗವತದ ಕಥೆಯನ್ನು ಎಷ್ಟು ದಿನಗಳಲ್ಲಿ ಹೇಳಬೇಕು, ಅದನ್ನು ಕೇಳುವ ವಿಧಾನ ಎಂಥದ್ದು, ಇದನ್ನು ಕೂಡ ತಿಳಿಸ್ರಿ ಅಂತ. ನಾವೇನೋ ಈಗ ಭಾಗವತದ ಮಹಾತ್ಮೆಯಿಂದ ಶುರು ಮಾಡಿದ್ದೇವೆ. ಸಮಯ ಸಿಕ್ಕಾಗ ಭಾಗವತ ಪಾರಾಯಣ ಮತ್ತೆ ಶ್ರವಣ ಆಗ್ಬಿಟ್ಟಿದೆ. ಸನಕಾದಿಗಳು ಹೇಳ್ತಾರೆ, ನಾರದರೆ, ನೀವು ತುಂಬಾ ವಿನೀತರು, ವಿವೇಕಿಗಳು ಆಗಿರುವಿರಿ. ನಾವು ನಿಮಗೆ ಇದನ್ನೆಲ್ಲವನ್ನ ತಿಳಿಸ್ತೇವೆ, ಕೇಳಿ. ಹರಿದ್ವಾರದ ಬಳಿಯಲ್ಲಿ ಆನಂದವೆಂಬ ಒಂದು ಘಟ್ಟವಿದೆ. ಅಲ್ಲಿ ಅನೇಕ ಋಷಿಗಳು ವಾಸಿಸ್ತಾರೆ, ಹಾಗೂ ದೇವತೆಗಳು ಸಿದ್ಧರು ಕೂಡ ಅದನ್ನು ಸೇವಿಸುತ್ತಿರುವರು. ಅಲ್ಲಿ ನಾನಾ ರೀತಿಯ ವೃಕ್ಷ ಲತೆಗಳು ದಟ್ಟವಾಗಿ ಬೆಳೆದಿವೆ. ಅಲ್ಲಿ ತುಂಬಾ ಕೋಮಲವಾದ ಹೊಸದಾದ ಮರಳು ಹಾಸಿದ್ದಿದೆ ಅಂತ ಘಟ್ಟ ಹೇಳ್ತಾರೆ ಎಲ್ಲಿ ಅಂತ. ಆ ಘಟ್ಟವು ಬಹಳ ರಮ್ಯ ಮತ್ತು ಏಕಾಂತ ಪ್ರದೇಶವಾಗಿದೆ. ಅಲ್ಲಿ ಯಾವಾಗಲೂ ಸ್ವರ್ಣ ಕಮಲಗಳ ಸುಗಂಧ ಬರ್ತಾ ಇರುತ್ತಂತೆ. ಅದರ ಸಮೀಪದಲ್ಲಿ ವಾಸಿಸುವ ಸಿಂಹ, ಆನೆ ಮುಂತಾದ ಪರಸ್ಪರ ವಿರೋಧಿ ಜೀವಿಗಳ ಚಿತ್ತದಲ್ಲಿಯೂ ವೈರಭಾವನೆ ಇರೋದಿಲ್ಲಂತೆ, ವೈರತ್ವನೇ ಇರೋದಿಲ್ವಂತೆ. ಅದು ಅಲ್ಲಿ ನೀವು ಜ್ಞಾನಯಜ್ಞವನ್ನು ಪ್ರಾರಂಭಿಸಿ, ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ಆ ಜಾಗದಲ್ಲಿ ಕಥೆಯ ಅಪೂರ್ವ ರಸವು ಉದಯವಾದೀತು ಅಂತ. ಸೊ ಒಂದು ಸ್ಥಳನಂತ ಹೇಳಿದ್ರು ನಾರದರಿಗೆ ಆ ಮಹಾತ್ಮರು, ಎಲ್ಲಿ ಮಾಡ್ಬೇಕು ಅಂತ. ಭಕ್ತಿಯು ಕೂಡ ನಿಮ್ಮ ಕಣ್ಮುಂದೆಯೇ ನಿರ್ಜರ ಜರಾಜೀರ್ಣ ಅವಸ್ಥೆಯಲ್ಲಿರುವ ಜ್ಞಾನ ವೈರಾಗ್ಯರನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾಳೆ ಅಂತ. ನೋಡ್ರಿ, ನೀವಲ್ಲಿ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜ್ಞಾನಯಜ್ಞವನ್ನ, ಅಲ್ಲಿಗೆ ಭಕ್ತಿ ಸಹ ಬರ್ತಾಳೆ ಜ್ಞಾನ ವೈರಾಗ್ಯನ ಕರ್ಕೊಂಡು ಅಂತ. ಯಾಕೆಂದ್ರೆ ಎಲ್ಲೇ ಆಗಲಿ ಈ ಶ್ರೀಮದ್ ಭಾಗವತದ ಕತೆ ನಡೆಯುವಲ್ಲಿಗೆ ಭಕ್ತಿಯೇ ಮೊದಲಾದವರು ತಾನಾಗಿ ಬಂದು ಬಿಡ್ತಾರೆ. ಅಲ್ಲಿ ಕಥೆಯ ಶಬ್ದ ಕಿವಿಗೆ ಬೀಳುತ್ತಲೇ ಅವರು ಮೂವರು ತರುಣರಾಗಿ ಹೋಗ್ತಾರೆ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಹೀಗೆ ಹೇಳಿ ನಾರದರೊಂದಿಗೆ ಸನಕಾದಿಗಳೂ ಕೂಡ ಶ್ರೀಮದ್ ಭಾಗವತ ಕಥಾಮೃತವನ್ನು ಪಾನ ಮಾಡಲು ಅಲ್ಲಿಂದ ಕೂಡಲೇ ಹೊರಟು ಗಂಗಾ ತೀರಕ್ಕೆ ಬಂದರು. ಅವರು ಗಂಗಾ ತೀರಕ್ಕೆ ತಲುಪುತ್ತಲೇ ಭೂಲೋಕ, ದೇವಲೋಕ, ಬ್ರಹ್ಮಲೋಕ ಹೀಗೆ ಎಲ್ಲೆಡೆ ಈ ಕಥೆಯ ಗದ್ದಲ ಉಂಟಾಯಿತು. ಭಗವತ್ ಕಥೆಯ ರಸಿಕರಾದ ವಿಷ್ಣು ಭಕ್ತರೆಲ್ಲರೂ ಶ್ರೀಮದ್ ಭಾಗವತಾಮೃತವನ್ನು ಪಾನ ಮಾಡಲು ಎಲ್ಲರಿಗಿಂತ ಮುಂಚೆ ಅಲ್ಲಿ ಓಡೋಡಿ ಬಂದರಂತೆ. ಭೃಗು, ವಸಿಷ್ಠ, ಚ್ಯವನ, ಗೌತಮ, ಮೇಧಾತಿಥಿ, ದೇವಲ, ದೇವರಾತ, ಪರಶುರಾಮ, ವಿಶ್ವಾಮಿತ್ರ, ಶಾಕಲ, ಮಾರ್ಕಂಡೇಯ, ದತ್ತಾತ್ರೇಯ, ಪಿಪ್ಪಲಾದ, ಯೋಗೇಶ್ವರರಾದ ವ್ಯಾಸರು, ಪರಾಶರರು, ಛಾಯಾಶುಕ, ಜಾಜಲಿ, ಜಪ್ನು ಮುಂತಾದ ಎಲ್ಲ ಪ್ರಧಾನ ಮುನಿಗಣವು ತಮ್ಮ ತಮ್ಮ ಪುತ್ರರು, ಶಿಷ್ಯರು, ಪತ್ನಿಯರು ಎಲ್ಲರ ಜೊತೆ ತುಂಬಾ ಪ್ರೇಮದಿಂದ ಅಲ್ಲಿಗೆ ಬರ್ತಾರೆ. ಇವರಲ್ಲದೆ ವೇದಾಂತ ಅಂದ್ರೆ ಉಪನಿಷತ್ತು, ಮಂತ್ರ, ತಂತ್ರ, 17 ಪುರಾಣಗಳು, 6 ಶಾಸ್ತ್ರಗಳು ಮೂರ್ತಿಭವಿಸಿ ಅಲ್ಲಿ ಉಪಸ್ಥಿತರಾದರು. ಗಂಗಾದಿ ನದಿಗಳು, ಪುಷ್ಕರವೇ ಮೊದಲಾದ ಸರೋವರಗಳು, ಕುರುಕ್ಷೇತ್ರಾದಿ ಸಮಸ್ತ ಕ್ಷೇತ್ರಗಳು, ಎಲ್ಲ ದಿಕ್ಕುಗಳು, ದಂಡಕವೇ ಮೊದಲಾದ ವನಗಳು, ಹಿಮಾಲಯಾದಿ ಪರ್ವತಗಳು, ದೇವತೆಗಳು, ಗಂಧರ್ವರು, ದಾನವರೇ ಆದಿ ಎಲ್ಲರೂ ಕತೆ ಕೇಳಲು ಹೊರಟು ಬಂದರು. ತಮ್ಮ ಗೌರವದಿಂದಾಗಿ ಬಾರದವರನ್ನು ಮಹರ್ಷಿ ಭೃಗುಗಳು ತಿಳಿ ಹೇಳಿ ಕರೆದುಕೊಂಡು ಬಂದ್ರು. ನೋಡಿ, ಯಾರಿಗೆ ಗೊತ್ತಿರ್ಲಿಲ್ವೋ ಅಥವಾ ಬರ್ಲಿಲ್ವೋ ಅವರಿಗೂ ಏನಿದು ಶ್ರೀಮದ್ ಭಾಗವತದ ಮಹಿಮೆ, ಬನ್ನಿ ಕೇಳಿ ಕತೆ ಕೇಳಿಸ್ಕೊಳ್ಳಿ ಅಂತ
ಕರ್ಕೊಂಡು ಬರ್ತಾರೆ. ಆಗ ಕತೆ ಹೇಳಲು ದೀಕ್ಷಿತರಾಗಿ ಶ್ರೀಕೃಷ್ಣ ಪಾರಾಯಣರಾದ ಸನಕಾದಿಗಳು ನಾರದರಿತ್ತ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನರಾದರು. ಆಗ ಎಲ್ಲ ಶ್ರೋತೃಗಳು ಅವರನ್ನು ವಂದಿಸಿದರು. ಶ್ರೋತೃಗಳಲ್ಲಿ ವೈಷ್ಣವರು, ವಿರಕ್ತರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು ಮುಂದೆ ಕುಳಿತರು. ಅವರೆಲ್ಲರ ಮುಂದುಗಡೆ ನಾರದರು ಆಸೀನರಾದರು. ಒಂದು ಕಡೆ ಋಷಿಗಳು, ಒಂದು ಕಡೆ ದೇವತೆಗಳು, ವೇದ ಉಪನಿಷತ್ತುಗಳು ಹಾಗೂ ತೀರ್ಥಗಳು ಕುಳಿತರು. ಮತ್ತೊಂದೆಡೆ ಸ್ತ್ರೀಯರು ಕುಳಿತರು. ಆಗ ಎಲ್ಲೆಡೆ ಜಯಕಾರ, ನಮಸ್ಕಾರ, ಶಂಖಧ್ವನಿ ಆಗುತ್ತರು. ಅಬೀರ, ಗುಲಾಲ, ಅರಳು, ಹೂವುಗಳು ಇವುಗಳ ಮಳೆಯೇ ಪುಷ್ಪವೃಷ್ಟಿ ಸುರಿಯಕ್ಕೆ ಶುರುವಾಯಿತು. ಕೆಲ ದೇವ ಶ್ರೇಷ್ಠರಾದರು ವಿಮಾನಗಳನ್ನು ಅಡರಿ ಅಲ್ಲಿ ಕುಳಿತ ಎಲ್ಲ ಜನರ ಮೇಲೆ ಕಲ್ಪವೃಕ್ಷದ ಹೂಗಳು. ವಿಮಾನದಲ್ಲಿ ಬಂದು ಪುಷ್ಪಕ ವಿಮಾನ ಅನ್ನೋ ತರ ಎಲ್ಲರ ಮೇಲೆ ಪುಷ್ಪ ವೃಷ್ಟಿ ಮಾಡ್ತಾರೆ ದೇವತೆಗಳು. ಸೂತ ಪುರಾಣಿಕರು ಹೇಳ್ತಾರೆ, ಈ ಪ್ರಕಾರ ಪೂಜೆ ಮುಗಿದ ಮೇಲೆ ಎಲ್ಲ ಜನರು ಏಕಾಗ್ರ ಚಿತ್ತರಾದಾಗ ಸನಕಾದಿ ಋಷಿಗಳು ಮಹಾತ್ಮನಾರದರಿಗೆ ಶ್ರೀಮದ್ ಭಾಗವತದ ಮಹಾತ್ಮ್ಯವನ್ನು ಸ್ಪಷ್ಟಪಡಿಸುತ್ತಾ ಹೇಳತೊಡಗಿದರು. ಸನಕಾದಿಗಳು ಏನಂತ ಹೇಳ್ತಾರೆ, ಈಗ ನಾವು ನಿಮಗೆ ಈ ಭಾಗವತ ಶಾಸ್ತ್ರದ ಮಹಿಮೆಯನ್ನು ಹೇಳ್ತೇವೆ. ಇದರ ಶ್ರವಣ ಮಾತ್ರದಿಂದ ಮುಕ್ತಿಯು ಕರಗತವಾಗುತ್ತದೆ. ಶ್ರೀಮದ್ ಭಾಗವತ ಕಥೆಯನ್ನು ಸದಾ ಸರ್ವದಾ ಸೇವಿಸಬೇಕು. ಯಾವಾಗ ಅಂತಲ್ಲ, ಸದಾ ಸರ್ವದಾ ಆಸ್ವಾದಿಸಬೇಕು. ಇದರ ಶ್ರವಣ ಮಾತ್ರದಿಂದ ಶ್ರೀಹರಿಯು ಹೃದಯದಲ್ಲಿ ಬಂದು ನೆಲೆಸುವನು. ಈ ಗ್ರಂಥದಲ್ಲಿ 18,000 ಶ್ಲೋಕಗಳು ಮತ್ತು 12 ಸ್ಕಂದಗಳಿವೆ. ಶ್ರೀ ಶುಕ ಮಹಾಮುನಿಗಳ ಹಾಗೂ ಪರೀಕ್ಷಿತರ ಸಂವಾದವಿದೆ. ನೀವೆಲ್ಲ ಈ ಭಾಗವತ ಶಾಸ್ತ್ರವನ್ನು ಗಮನವಿಟ್ಟು ಕೇಳಿರಿ. ಒಂದು ಕ್ಷಣವಾದರೂ ಈ ಶುಕಶಾಸ್ತ್ರದ ಕಥೆಯು ಕಿವಿಗೆ ಬೀಳುವ ತನಕ ಈ ಜೀವಿಯು ಅಜ್ಞಾನವಶನಾಗಿ ಸಂಸಾರ ಚಕ್ರದಲ್ಲಿ ಅಲೆಯುತ್ತಾ ಇರ್ತಾನೆ. ಅನೇಕ ಶಾಸ್ತ್ರಗಳು, ಪುರಾಣಗಳು ಕೇಳುವುದರಿಂದ ಯಾವ ಲಾಭವಿದೆ? ಇದರಿಂದ ವ್ಯರ್ಥವಾದ ಭ್ರಮೆಯೇ ಬೆಳೆಯುತ್ತದೆ. ಮುಕ್ತಿ ಕರುಣಿಸಲು ಸುಖವಾದರೂ ಏಕಮಾತ್ರ ಭಾಗವತ ಶಾಸ್ತ್ರವೇ ಸಾಕಾಗಿದೆ. ಪ್ರತಿ ದಿನವೂ ಶ್ರೀಮದ್ ಭಾಗವತದ ಕತೆ ನಡೆಯುವ ಮನೆಯು ತೀರ್ಥ ಸ್ವರೂಪವಾಗುತ್ತದೆ. ಅದರಲ್ಲಿ ವಾಸಿಸುವವರ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತದೆ. ಸಾವಿರಾರು ಅಶ್ವಮೇಧಗಳು, 100 ವಾಜಪೇಯ ಯಜ್ಞಗಳು ಈ ಶುಕಶಾಸ್ತ್ರದ ಕಥೆಯ 16ನೆಯ ಒಂದು ಅಂಶವೂ ಆಗಲಾರದು. ತಪೋಧನರೇ, ಜನರು ಚೆನ್ನಾಗಿ ಶ್ರೀಮದ್ ಭಾಗವತದ ಕಥೆಯನ್ನು ಶ್ರವಣಿಸುವ ತನಕ ಅವರ ಶರೀರದಲ್ಲಿ ಪಾಪಗಳು ವಾಸಿಸುತ್ತವೆ. ಫಲದ ದೃಷ್ಟಿಯಿಂದ ಈ ಶುಕಶಾಸ್ತ್ರ ಕಥೆಗೆ ಗಂಗೆ, ಯಮುನೆ, ಕಾಶಿ, ಪುಷ್ಕರ, ಪ್ರಯಾಗ ಮುಂತಾದ ತೀರ್ಥಕ್ಷೇತ್ರಗಳು ಸಾಟಿಯಾಗಲಾರವು. ಅರ್ಥಾತ್ ಇವೆಲ್ಲಕ್ಕಿಂತ ಭಾಗವತ ಕಥೆ ಶ್ರೇಷ್ಠವಾಗಿದೆ. ಎಷ್ಟು ಶ್ರೇಷ್ಠ ಅಂತ ನಾವೀಗ ಕೇಳ್ತಾ ಇರೋದು. ಭಾಗವತ ಕಥೆ ಶುರು ಮಾಡಿದ್ವಿ ಅಂದ್ರೆ ಮೊದಲು ಭಾಗವತದ ಮಹಿಮೆಯನ್ನು ತಿಳ್ಕೊಳ್ತಾ ಇದ್ವಿ. ನಿಮಗೆ ಪರಮಗತಿಯ ಇಚ್ಛೆ ಇದ್ದರೆ ಸ್ವಮುಖದಿಂದ ಶ್ರೀಮದ್ ಭಾಗವತದ ಅರ್ಧ ಅಥವಾ 1/4 ಶ್ಲೋಕವನ್ನಾದರೂ ಪ್ರತಿದಿನ ನಿಯಮಪೂರ್ವಕ ಪಠಿಸಬೇಕು. ಓಂಕಾರ, ಗಾಯತ್ರಿ, ಪುರುಷ ಸೂಕ್ತ, 3 ವೇದಗಳು, ಶ್ರೀಮದ್ ಭಾಗವತ, ಓಂ ನಮೋ ಭಗವತೆ ವಾಸುದೇವಾಯ, ಈ 12 ಅಕ್ಷರ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ 12 ಅಕ್ಷರ ಮಂತ್ರ 12 ರೂಪವುಳ್ಳ ಭಗವಾನ್ ಭಾಸ್ಕರ, ಪ್ರಯಾಗ, ಸಂವತ್ಸರ ರೂಪಿ ಕಾಲ, ಬ್ರಹ್ಮಣ, ಅಗ್ನಿಹೋತ್ರ, ಗೋವು, ದ್ವಾದಶಿ ತಿಥಿ, ತುಳಸಿ, ವಸಂತ ಋತು ಮತ್ತು ಭಗವಾನ್ ಪುರುಷೋತ್ತಮ ಇವೆಲ್ಲವುಗಳಲ್ಲಿ ಬುದ್ಧಿವಂತರು ಯಾವುದೇ ಭೇದವನ್ನು ಎಣಿಸೋದಿಲ್ಲ. ಹಗಲು ರಾತ್ರಿ ಅರ್ಥಸಹಿತ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಪಾರಾಯಣ ಮಾಡುವವನ ಕೋಟಿ ಜನ್ಮಗಳ ಪಾಪಗಳು ನಾಶವಾಗಿ ಹೋಗುತ್ತದೆ. ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ. ಪ್ರತಿ ದಿನವೂ ಭಾಗವತದ ಅರ್ಧ ಅಥವಾ 1/4 ಶ್ಲೋಕವನ್ನಾದರೂ ಪಠಿಸುವವನಿಗೆ ರಾಜಸೂಯ, ಅಶ್ವಮೇಧ ಯಜ್ಞಗಳ ಫಲಗಳು ದೊರಕುತ್ತವೆ ಅಂತ. ನಿತ್ಯವೂ ಭಾಗವತದ ಪಾರಾಯಣ ಮಾಡುವುದು, ಭಗವಂತನನ್ನು ಚಿಂತಿಸುವುದು, ತುಳಸಿಗೆ ನೀರೆರೆಯುವುದು, ಗೋಪೂಜೆ ಮಾಡುವುದು, ಇವು 4 ಸಮನಾಗಿವೆ. ಅಂತ್ಯ ಸಮಯದಲ್ಲಿ ಶ್ರೀಮದ್ ಭಾಗವತ ವಾಕ್ಯವನ್ನು ಕೇಳುವವನ ಮೇಲೆ ಭಗವಂತನು ಪ್ರಸನ್ನನಾಗಿ ವೈಕುಂಠಧಾಮವನ್ನು ಕರುಣಿಸುತ್ತಾನೆ. ಈ ಭಾಗವತವನ್ನು ಸ್ವರ್ಣ ಸಿಂಹಾಸನದಲ್ಲಿಟ್ಟು ವಿಷ್ಣು ಭಕ್ತನಿಗೆ ದಾನ ಮಾಡುವವನು ಖಂಡಿತವಾಗಿ ಭಗವಂತನ ಸಾಯುಜ್ಯವನ್ನ ಪಡೆಯುತ್ತಾನೆ. ಜೀವನದ ಆಯುಷ್ಯದಲ್ಲಿ ಚಿತ್ತವನ್ನು ಏಕಾಗ್ರ ಮಾಡಿ
ಶ್ರೀಮದ್ ಭಾಗವತದ ಸ್ವಲ್ಪವಾದರೂ ರಸಾಸ್ವಾದ ಮಾಡದಿರುವ ದುಷ್ಟನು ತನ್ನ ಜನ್ಮವನ್ನು ಚಾಂಡಾಲ ಕತ್ತೆಯಂತೆ ವ್ಯರ್ಥವಾಗಿ ಕಳೆದಿರುವನು. ಅವನಾದರೂ ತನ್ನ ತಾಯಿಗೆ ಪ್ರಸವ ವೇದನೆಯನ್ನು ಕೊಡಲೆಂದೇ ಹುಟ್ಟಿರುವವನು. ಈ ಶುಕಶಾಸ್ತ್ರವನ್ನ ಸ್ವಲ್ಪವೂ ಕೇಳದ ಪಾಪಾತ್ಮನು ಬದುಕಿದ್ದರೂ ಶವದಂತಿದ್ದಾನೆ. ಭೂಮಿಗೆ ಭಾರವಾದ ಈ ಪಶುವಿನಂತಿರುವವನಿಗೆ ಧಿಕ್ಕಾರವಿರಲಿ ಎಂದು ಸ್ವರ್ಗದಲ್ಲಿ ಇಂದ್ರಾದಿ ಪ್ರಧಾನ ದೇವತೆಗಳು ಹೇಳುತ್ತಿರುತ್ತಾರೆ. ಪ್ರಪಂಚದಲ್ಲಿ ಶ್ರೀಮದ್ ಭಾಗವತದ ಕಥೆಯು ದೊರಕುವುದು ಖಂಡಿತವಾಗಿ ಕಠಿಣವಾಗಿದೆ. ಕೋಟಿ ಜನ್ಮಗಳ ಪುಣ್ಯವು ಇದ್ದಾಗಲೇ ಇದು ಪ್ರಾಪ್ತಿಯಾಗುತ್ತದೆ. ನಾವೆಲ್ಲ ಎಷ್ಟು ಪುಣ್ಯವಂತರು. ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ದಿವಸ ಶ್ರೀಮದ್ ಭಾಗವತ ಕಥೆಯನ್ನ ನಾವು ಶ್ರವಣ ಪಠಣ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಈಗ ಬರೀ ಭಾಗವತದ ಮಹಾತ್ಮೆಯನ್ನ ತಿಳ್ಕೊಳ್ತಾ ಇದ್ದೇವೆ. ನೀವು ಬಹಳ ಬುದ್ಧಿವಂತರು ಹಾಗೂ ಯೋಗ ಆಗಿರುವಿರಿ. ನೀವು ಪ್ರಯತ್ನ ಪೂರ್ವಕ ಈ ಕಥೆಯನ್ನು ಶ್ರವಣಿಸಿರಿ. ಇದನ್ನು ಕೇಳಲು ಯಾವುದೇ ದಿನಗಳ ನಿಯಮವಿಲ್ಲ. ಇದನ್ನಾದರೂ ಯಾವಾಗಲೂ ಕೇಳುವುದು ಒಳ್ಳೆಯದೇ. ಇದನ್ನು ಸತ್ಯ ಭಾಷಣ ಮತ್ತು ಬ್ರಹ್ಮಚರ್ಯ ಪಾಲನೆಯೊಂದಿಗೆ ಯಾವಾಗಲೂ ಕೇಳುವುದು ಶ್ರೇಷ್ಠವೆಂದು ತಿಳಿಯಲಾಗಿದೆ. ಆದರೆ ಕಲಿಯುಗದಲ್ಲಿ ಹೀಗಾಗುವುದು ಕಷ್ಟವಾಗಿದೆ. ಅದಕ್ಕಾಗಿ ಶುಕ ಮಹಾಮುನಿಗಳು ತಿಳಿಸಿರುವ ವಿಧಿಯನ್ನು ತಿಳಿದುಕೊಳ್ಳಬೇಕು. ಕಲಿಯುಗದಲ್ಲಿ ಇದು ಕಷ್ಟ ಅಂತ ಹೇಳ್ತಾರೆ ನೋಡಿ. ನಮಗೆ ಪ್ರೇರಣೆ, ಭಗವಂತನ ಪ್ರೇರಣೆ. ಕಲಿಯುಗದಲ್ಲಿ ಅನೇಕ ದಿನಗಳವರೆಗೆ ಚಿತ್ತ ವೃತ್ತಿಗಳನ್ನು ವಶದಲ್ಲಿರುವುದು, ನಿಯಮಗಳಿಂದ ಬಂಧಿತನಾಗುವುದು, ಯಾವುದೇ ಪುಣ್ಯ ಕಾರ್ಯಕ್ಕಾಗಿ ದೀಕ್ಷಿತನಾಗಿರುವುದು ಕಠಿಣವಾಗಿದೆ. ಅದಕ್ಕಾಗಿ ಸಪ್ತಾಹ ಶ್ರವಣ ವಿಧಿ ಇದೆ. ಶ್ರದ್ಧೆಯಿಂದ ಯಾವಾಗಲೂ ಶ್ರವಣಿಸುವುದರಿಂದ ಅಥವಾ ಮಾಘ ಮಾಸದಲ್ಲಿ ಶ್ರವಣಿಸುವುದರಿಂದ ಉಂಟಾಗುವ ಫಲವನ್ನು ಶ್ರೀ ಶುಕದೇವರು ಸಪ್ತಾಹ ಶ್ರವಣದಲ್ಲಿ ನಿರ್ಧರಿಸಿರುವರು. ಮನಸ್ಸಿನ ಅಸಂಯಮ, ರೋಗಗಳ ಹೆಚ್ಚಳ, ಆಯುಸ್ಸಿನ ಅಲ್ಪತೆಯುಗಳ ಕಾರಣ ಹಾಗೂ ಕಲಿಯುಗದ ಅನೇಕ ದೋಷಗಳಿಂದಾಗಿಯೇ ಸಪ್ತಾಹ ಶ್ರವಣದ ವಿಧಾನವನ್ನು ಮಾಡಲಾಗಿದೆ. ತಪಸ್ಸು, ಯೋಗ, ಸಮಾಧಿ ಇವುಗಳಿಂದ ದೊರೆಯದಿರುವ ಫಲವು ಸರ್ವಾಂಗವಾಗಿ ಸಪ್ತಾಹ ಶ್ರವಣದಿಂದ ಸುಲಭವಾಗಿ ದೊರೆಯುತ್ತದೆ. ಸಪ್ತಾಹ ಶ್ರವಣವು ಯಜ್ಞದಿಂದ, ವ್ರತದಿಂದ, ತಪಸ್ಸಿನಿಂದ ಹೆಚ್ಚಿನದಾಗಿದೆ. ತೀರ್ಥ ಸೇವನೆಯಿಂದಲಾದರೂ ಸದಾ ಹೆಚ್ಚಿಗೆಯೇ ಇದೆ. ಯೋಗಕ್ಕಿಂತ ಮಿಗಿಲಾಗಿದೆ ಇದು. ಎಲ್ಲಿಯವರೆಗೆ ಅಂದರೆ ಧ್ಯಾನ ಜ್ಞಾನಕ್ಕಿಂತಲೂ ಮಿಗಿಲಾಗಿದೆ. ಅಯ್ಯ, ಇದರ ವಿಶೇಷತೆ ಎಲ್ಲಿಯವರೆಗೆ ಹೇಳಲಿ? ಇದಾದರೂ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ. ಎಷ್ಟಂತ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ಎಷ್ಟಂತ ಹೇಳೋದು, ಎಲ್ಲಿವರೆಗೂ ಹೇಳೋದು, ಅಷ್ಟು ಶ್ರೇಷ್ಠ ಇದು ಅಂತ ಶೌನಕರು ಹೇಳ್ತಾರೆ. ಸೂತರೆ, ಇದಾದರೂ ನೀವು ತುಂಬಾ ಆಶ್ಚರ್ಯದ ಮಾತನಾಡಿದ್ರಿ. ಅವಶ್ಯಕವಾಗಿಯೇ ಈ ಭಾಗವತ ಪುರಾಣವು ಯೋಗವೇತ್ತರರಾದ ಬ್ರಹ್ಮದೇವರಿಗೂ ಆದಿಕಾರಣನಾದ ಶ್ರೀನಾರಾಯಣನ್ನೇ ನಿರೂಪಿಸುತ್ತದೆ. ಆದರೆ ಇದು ಮೋಕ್ಷದ ಪ್ರಾಪ್ತಿಯಲ್ಲಿ ಜ್ಞಾನಾದಿ ಎಲ್ಲ ಸಾಧನೆಗಳನ್ನು ಹಿಂದಕ್ಕೆ ಹಾಕಿ ಈ ಯುಗದಲ್ಲಿ ಅದಕ್ಕಿಂತಲೂ ಹೆಚ್ಚು ಅಂತ ಹೇಳಿದ್ರಲ್ಲ, ಅದು ಹೇಗೆ ಅದು ಅಷ್ಟು ಹೆಚ್ಚಿದಾಯ್ತು, ಅಷ್ಟು ಹಿರಿದಾಯ್ತು ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣನು ಈ ಧರಾತಲವನ್ನು ಬಿಟ್ಟು ತನ್ನ ನಿಜಧಾಮಕ್ಕೆ ಹೋಗುವಾಗ ಅವನ ಮುಖಾರವಿಂದದಿಂದ ಏಕಾದಶ ಸ್ಕಂದದ ಜ್ಞಾನೋಪದೇಶವನ್ನು ಕೇಳಿದ ಉದ್ಧವನು ಇದನ್ನೇ ಕೇಳಿದ್ದನು. ಉದ್ಧವನು ಕೇಳಿರ್ತಾನಂತೆ ಕೃಷ್ಣನಿಗೆ, ಗೋವಿಂದ, ಈಗ ನೀನು ಭಕ್ತರ ಕಾರ್ಯಗಳನ್ನು ನೋಡಿ ಪರಮಧಾಮಕ್ಕೆ ತೆರಳಲು ಬಯಸುತ್ತಿರುವಿ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಹಿರಿದಾದ ಚಿಂತೆ ಇದೆ. ಅದನ್ನು ಕೇಳಿ ನೀನು ನನ್ನನ್ನು ಶಾಂತಗೊಳಿಸು. ಈಗ ಘೋರ ಕಲಿಕಾಲವು ಬಂದಿತೆಂದೇ ತಿಳಿ. ಆದ್ದರಿಂದ ಪ್ರಪಂಚದಲ್ಲಿ ಪುನಃ ಅನೇಕ ದುಷ್ಟರು ಪ್ರಕಟರಾಗುವರು. ಅವರ ಸಂಸರ್ಗದಿಂದ ಅನೇಕ ಸತ್ಪುರುಷರು ಉಗ್ರ ಪ್ರವೃತ್ತಿಯವರಾದಾಗ ಅವರ ಭಾರದಿಂದ ಕಂಗೆಟ್ಟ ಈ ಗೋರೂಪಿ ಪೃಥ್ವಿಯು ಯಾರಿಗೆ ಶರಣು ಹೋಗಬೇಕು? ಕಮಲನಯನ, ನನಗಾದರೂ ನಿನ್ನನ್ನು ಬಿಟ್ಟು ಇದನ್ನು ರಕ್ಷಿಸುವವರು ಬೇರೆ ಯಾರೂ ಕಾಣಿಸೋದಿಲ್ಲ ಅಂತ ಉದ್ಧವ ಹೇಳ್ತಾನೆ ಗೋವಿಂದನಿಗೆ, ಕೃಷ್ಣನಿಗೆ. ಅದಕ್ಕಾಗಿ ಓ ಭಕ್ತವತ್ಸಲ, ನೀನು ಸಾಧುಗಳ ಮೇಲೆ ಕೃಪೆ ಮಾಡಿ ಇಲ್ಲಿಂದ ಹೋಗಬೇಡ. ಭಗವಂತ, ನೀನು ನಿರಾಕಾರ ಚಿನ್ಮಾತ್ರನಾಗಿದ್ದರೂ ಕೂಡ ಭಕ್ತರಿಗಾಗಿ ಈ ಸುಗುಣ ರೂಪವನ್ನು ಧರಿಸಿದ್ದೀಯ. ಮತ್ತೆ ನಿನ್ನ ವಿಯೋಗವಾದಾಗ ಈ ಭಕ್ತರು ಭೂಮಿಯಲ್ಲಿ ಹೇಗೆ ಇರಬಲ್ಲರು? ನಿರ್ಗುಣೋಪಾಸನೆಯಲ್ಲಾದರೂ ತುಂಬಾ ಕಠಿಣತೆ ಇದೆ. ಅದಕ್ಕಾಗಿ ಏನಾದರೂ ಬೇರೆ ಉಪಾಯ ಮಾಡುವಂತ. ಪ್ರಭಾಸ ಕ್ಷೇತ್ರದಲ್ಲಿ ಉದ್ಧವನ ಈ ಮಾತನ್ನು ಕೇಳಿ ಭಗವಂತನು ಭಕ್ತರ ಆಲಂಬನೆಗಾಗಿ ನಾನು ಯಾವ ವ್ಯವಸ್ಥೆ ಮಾಡಲಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಶೌನಕರೇ, ಆಗ ಭಗವಂತನು ತನ್ನ ಎಲ್ಲ ಶಕ್ತಿಯನ್ನು ಭಾಗವತದಲ್ಲಿ ಇರಿಸಿದನು.
ಆತನು ಅವನ ಅಂತರ್ಧಾನನಾಗಿ ಈ ಭಾಗವತ ಸಮುದ್ರದಲ್ಲಿ ಪ್ರವೇಶಿಸಿದನು. ಅದರಿಂದ ಇಂದು ಭಗವಂತನ ಸಾಕ್ಷಾತ್ ಶಬ್ದಮಯ ಮೂರ್ತಿಯಾಗಿದೆ. ಸೊ ಇದು ಭಗವಂತನ ಸಾಕ್ಷಾತ್ ಶಬ್ದಮಯ ಮೂರ್ತಿಯಾಗಿದೆ. ಇದರ ಸೇವನೆಯಿಂದ, ಶ್ರವಣ ಪಾರಾಯಣದಿಂದ ಅಥವಾ ದರ್ಶನದಿಂದಲೇ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗಿ ಹೋಗುತ್ತದೆ. ಇದರಿಂದಲೇ ಇದರ ಸಪ್ತಾಹ ಶ್ರವಣವು ಎಲ್ಲಕ್ಕಿಂತ ಹಿರಿದೆಂದು ತಿಳಿಯಲಾಗಿದೆ. ಕಲಿಯುಗದಲ್ಲಾದರೂ ಬೇರೆ ಎಲ್ಲ ಸಾಧನೆಗಳನ್ನು ಬಿಟ್ಟು ಇದೇ ಪ್ರಧಾನ ಧರ್ಮವೆಂದು ಹೇಳಲಾಗಿದೆ. ಕಲಿಯುಗದಲ್ಲಿ ದುಃಖ, ದಾರಿದ್ರ್ಯ, ದೌರ್ಭಾಗ್ಯ ಮತ್ತು ಪಾಪಗಳನ್ನು ಇಲ್ಲವಾಗಿಸುವ ಕಾಮಕ್ರೋಧಾದಿ ಶತ್ರುಗಳ ಮೇಲೆ ವಿಜಯ ಸಾಧಿಸುವಂತಹ ಧರ್ಮವು ಇದೊಂದೇ ಆಗಿದೆ. ಇದಲ್ಲದೆ ಭಗವಂತನ ಈ ವಿಷ್ಣು ಮಾಯೆಯಿಂದ ಬಿಡಿಸಿಕೊಳ್ಳುವುದು ದೇವತೆಗಳಿಗೂ ಕಠಿಣವಾಗಿದೆ. ಮನುಷ್ಯನಾದರೋ ಇದರಿಂದ ಹೇಗೆ ಪಾರಾಗಬಲ್ಲನು? ಆದ್ದರಿಂದ ಮಾಯೆಯಿಂದ ಬಿಡುಗಡೆ ಹೊಂದಲು ಸಪ್ತಾಹ ಶ್ರವಣದ ವಿಧಾನವನ್ನ ಮಾಡಲಾಗಿದೆ. ಸೂತರ್ ಹೇಳ್ತಾರೆ, ಶೌನಕರೇ, ಸನಕಾದಿ ಮುನೀಶ್ವರರು ಹೀಗೆ ಸಪ್ತಾಹ ಶ್ರವಣದ ಮಹಿಮೆಯನ್ನು ಹೊಗಳುತ್ತಿದ್ದಾಗ ಆ ಸಭೆಯಲ್ಲಿ ಒಂದು ಬಹುದೊಡ್ಡ ಆಶ್ಚರ್ಯ ನಡೆಯುತ್ತಂತೆ. ಅದನ್ನ ನಿಮ್ಗೆ ಹೇಳ್ತೀನಿ ಕೇಳಿ ಅಂತ. ಏನದು ಅಂದ್ರೆ, ಅಲ್ಲಿ ತರುಣಾವಸ್ಥೆಯನ್ನು ಹೊಂದಿದ ತನ್ನ ಇಬ್ಬರೂ ಪುತ್ರರೊಂದಿಗೆ ವಿಶುದ್ಧ ಪ್ರೇಮರೂಪಿ ಭಕ್ತಿಯು ಪದೇ ಪದೇ ಶ್ರೀಕೃಷ್ಣ, ಗೋವಿಂದ, ಹರೇ ಮುರಾರೆ, ಹೇ ನಾಥ, ನಾರಾಯಣ, ವಾಸುದೇವ ಅಂತ, ವಾಸುದೇವ, ಗೋವಿಂದ, ನಾರಾಯಣ, ಶ್ರೀಹರಿ ಅಂತ ಭಗವನ್ನಾಮಗಳು ಉಚ್ಚರಿಸುತ್ತಾ ಅಕಸ್ಮಾತ್ ಪ್ರಕಟಲಾದ್ಲು. ಬಂದ್ಬಿಟ್ಟಿವಿ ಅಲ್ಲಿಗೆ. ಭಕ್ತಿ ನೋಡಿ, ಜ್ಞಾನ ವೈರಾಗ್ಯ ಎಂಬ ಮುದುಕರಾಗ್ಬಿಟ್ಟಿರ್ತಾರಲ್ಲ, ರೋಗಗ್ರಸ್ತರ ತರ ಅವ್ರನ್ನ ಕರ್ಕೊಂಡ್ಬಿಟ್ಟು ಪರಮ ಸುಂದರಿಯಾದ ಭಕ್ತಿಯು ಭಾಗವತದ ಅರ್ಥಗಳನ್ನು ಆಭೂಷಣಗಳನ್ನಾಗಿ ತೊಟ್ಟು ಅಲ್ಲಿಗೆ ಬಂದಿರುವುದನ್ನು ಸದಸ್ಯರೆಲ್ಲರೂ ನೋಡ್ತಾರೆ. ಮುನಿಗಳ ಆ ಸಭೆಯಲ್ಲಿ ಇವಳು ಇಲ್ಲಿಗೆ ಹೇಗೆ ಬಂದಳು, ಹೇಗೆ ಪ್ರವಿಷ್ಟಳಾದಳು ಎಂದು ವಿತರ್ಕಗಳನ್ನ ಮಾಡ್ತಾರೆ ಮುನಿಗಳು ಆ ಸಭೆಯಲ್ಲಿ. ಇವಳು ಹೇಗೆ ಬಂದ್ಲು ಅಂತೆಲ್ಲ ತರ್ಕ ಮಾಡಕ್ಕೆ. ಆಗ ಸನಕಾದಿಗಳು ಹೇಳ್ತಾರೆ, ಈ ಭಕ್ತಿ ದೇವಿಯು ಈಗಲೇ ಅರ್ಥದಿಂದ ಮೂಡಿರುವಳು. ಅವರ ಈ ವಚನಗಳನ್ನು ಕೇಳಿ ಭಕ್ತಿಯು ತನ್ನ ಪುತ್ರರೊಂದಿಗೆ ಅತ್ಯಂತ ವಿನಮ್ರಳಾಗಿ ಸನತ್ ಕುಮಾರರಲ್ಲಿ ಹೇಳ್ತಾಳೆ. ಭಕ್ತಿ ಹೇಳ್ತಾಳೆ, ನಾನು ಕಲಿಯುಗದಲ್ಲಿ ನಷ್ಟಪ್ರಾಯಳಾಗಿದ್ದೆ. ತಾವು ಕಥಾಮೃತವನ್ನು ಸಿಂಪಡಿಸಿ ನನ್ನನ್ನು ಪುನಃ ಪುಷ್ಟಿಗೊಳಿಸಿರುವಿರಿ. ಈಗ ನಾನು ಎಲ್ಲಿರಲಿ ಎಂಬುದನ್ನು ತಾವು ತಿಳಿಸಿರಿ. ಇದನ್ನು ಕೇಳಿ ಸನಕಾದಿಗಳು ಅವಳಿಗೆ ಹೇಳ್ತಾರೆ, ನೀನು ಭಕ್ತರಿಗೆ ಭಗವಂತನ ಸ್ವರೂಪವನ್ನು ಕರುಣಿಸುವವಳು, ಅನನ್ಯ ಪ್ರೇಮವನ್ನು ಸಂಪಾದಿಸಿಕೊಡುವವಳು, ಸಂಸಾರ ರೋಗವನ್ನು ನಿರ್ಮೂಲನ ಮಾಡುವವಳೂ ಆಗಿರುವೆ. ಆದ್ದರಿಂದ ಧೈರ್ಯ ವಹಿಸಿ ನೀನು ನಿತ್ಯ ನಿರಂತರ ವಿಷ್ಣು ಭಕ್ತರ ಹೃದಯದಲ್ಲಿ ವಾಸಿಸು ಅಂತ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಕಲಿಯುಗದ ದೋಷಗಳು ಎಷ್ಟೇ ಪ್ರಭಾವ ಬೀರಲಿ, ಆದರೆ ಅಲ್ಲಿ ಇವುಗಳ ದೃಷ್ಟಿಯು ನಿನ್ನ ಮೇಲೆ ಬೀಳಲಾರದು. ಹೀಗೆ ಅವರ ಅಪ್ಪಣೆ ಪಡೆಯುತ್ತಲೇ ಭಕ್ತಿಯು ಕೂಡ ಭಗವದ್ ಭಕ್ತರ ಹೃದಯಗಳಲ್ಲಿ ವಿರಾಜಮಾನಳಾದಳು. ಹೃದಯದಲ್ಲಿ ಏಕಮಾತ್ರ ಶ್ರೀಹರಿಯ ಭಕ್ತಿಯು ವಾಸಿಸುವವರು 3 ಲೋಕಗಳಲ್ಲಿ ನಿರ್ಧನರಾಗಿದ್ದರು, ಪರಮಧನ್ಯರಾಗಿದ್ದರೆ. ಏಕೆಂದರೆ ಈ ಭಕ್ತಿ ಎಂಬ ಹಗ್ಗದಿಂದ ಬಂಧಿತನಾಗಿ ಸಾಕ್ಷಾತ್ ಭಗವಂತನು ತನ್ನ ಪರಮಧಾಮ ವೈಕುಂಠವನ್ನು ಬಿಟ್ಟು ಬಂದು ಅವರ ಹೃದಯದಲ್ಲಿ ನೆಲೆಸಿರ್ತಾನೆ. ವಿಷ್ಣು ಭಕ್ತರಿಗೆ ನೋಡಿ, ಭೂಲೋಕದಲ್ಲಿ ಈ ಭಾಗವತವು ಸಾಕ್ಷಾತ್ ಪರಬ್ರಹ್ಮನ ವಿಗ್ರಹವಾಗಿದೆ. ನಾವು ಇದರ ಮಹಿಮೆಯನ್ನು ಎಷ್ಟೆಂದು ಹೇಳಲಿ, ಇದರ ಆಶ್ರಯ ಪಡೆದು ಇದನ್ನು ಹೇಳುವುದರಿಂದ ಕೇಳುವವರು ಮತ್ತು ಹೇಳುವವರಿಬ್ಬರಿಗೂ ಭಗವಾನ್ ಶ್ರೀಕೃಷ್ಣನ ಸಾರೂಪ್ಯ ಪ್ರಾಪ್ತಿಯಾಗತ್ತೆ. ಆದ್ದರಿಂದ ಇದನ್ನ ಬಿಟ್ಟು ಬೇರೆ ಧರ್ಮಗಳಿಂದ ಏನು ಪ್ರಯೋಜನವಿದೆ ಅಂತ ಹೇಳ್ತಾರೆ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀ ಪದ್ಮಪುರಾಣೆ ಉತ್ತರಖಂಡೇ ಶ್ರೀಮದ್ ಭಾಗವತ ಮಹಾತ್ಮೆ ಭಕ್ತಿ ಕಷ್ಟ ನಿವರ್ತನಂ ನಾಮ ತೃತೀಯೋಧ್ಯಾಯ. 3ನೆಯ ಅಧ್ಯಾಯ ಇಲ್ಲಿಗೆ ಮುಗಿಯಿತು. 4ನೇ ಅಧ್ಯಾಯ ಸೂತ ಪುರಾಣಿಕರು ಹೇಳ್ತಾರೆ, ಮುನಿವರ್ಯರೇ, ಆಗ ತನ್ನ ಭಕ್ತರ ಚಿತ್ತದಲ್ಲಿ ಅಲೌಕಿಕ ಭಕ್ತಿಯ ಪ್ರಾದುರ್ಭಾವವಾಗಿರುವುದನ್ನು ಕಂಡು ಭಕ್ತವತ್ಸಲ ಭಗವಂತನು ತನ್ನ ಧಾಮವನ್ನು ಬಿಟ್ಟು ಅಲ್ಲಿಗೆ ಬಂದನು. ಅವನ ಕೊರಳಲ್ಲಿ ವನಮಾಲೆಯು ಶೋಭಿಸುತ್ತಿತ್ತು. ಶ್ರೀಯಂಗವು ಸಜಲ ಮೇಘದಂತೆ ಶ್ಯಾಮಲವಾಗಿತ್ತು. ಮನೋಹರ ಪೀತಾಂಬರವನ್ನು ಹಿಂಗೆ ಭಗವಂತನನ್ನ ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ. ಮನೋಹರ ಪೀತಾಂಬರವನ್ನು ಧರಿಸಿದ್ದನು. ಕಟಿಯಲ್ಲಿ ರತ್ನ ಖಚಿತ ಉಡುದಾರವಿದ್ದು, ಶಿರದಲ್ಲಿ ಮುಕ್ಕುಟ, ಕಿವಿಗಳಲ್ಲಿ ಮಕರಾಕೃತಿಯ ಕುಂಡಲಗಳು ಶೋಭಿಸ್ತಾ ಇದ್ವು.
ಅವನ ತ್ರಿಭಂಗಿ ಮುದ್ರೆಯ ನಿಲುವು ಚಿತ್ತವನ್ನು ಅಪಹರಿಸ್ತಾ ಇತ್ತು. ವಕ್ಷಸ್ಥಳದಲ್ಲಿ ಕೌಸ್ತುಭಮಣಿಯು ವಿರಾಜಿಸುತ್ತಿತ್ತು. ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೇ ಕರಮೌಕ್ತಿಕಂ ಅಂತ ಹೇಳಿದ್ವಲ್ಲ, ಅವನ ಅಂಗಾಂಗಗಳು ಚಂದನ ಚರ್ಚಿತವಾಗಿದ್ದು ಕೋಟಿ ಮನ್ಮಥರ ಲಾವಣ್ಯವನ್ನು ಅಪಹರಿಸಿದಂತಿತ್ತು. ಆ ಪರಮಾನಂದ ಚಿನ್ಮೂರ್ತಿ ಅತಿ ಮಧುರ ಮುರಳೀಧರನು ಇಂತಹ ಅನುಪಮ ಕಾಂತಿಯಿಂದ ತನ್ನ ಭಕ್ತರ ನಿರ್ಮಲ ಹೃದಯದಲ್ಲಿ ಆವಿರ್ಭವಿಸಿದನು. ಭಗವಂತನ ನಿತ್ಯಲೋಕ ನಿವಾಸಿ ಲೀಲಾಪರಿಕರ ಉದ್ದವಾದಿಗಳು ಅಲ್ಲಿ ಗುಪ್ತ ರೂಪದಿಂದ ಆ ಕಥೆಯನ್ನು ಕೇಳಲು ಆಗಮಿಸಿದ್ರು. ಪ್ರಭುವು ಪ್ರಕಟವಾಗುತ್ತಲೇ ಎಲ್ಲೆಡೆ ಜಯ ಜಯಕಾರ ಮೊಳಗಿತು, ಧ್ವನಿ ಮೊಳಗಿತು. ಆಗ ಭಕ್ತಿ ರಸದ ಅದ್ಭುತ ಪ್ರವಾಹವೇ ಹರಿಯಿತು. ಮತ್ತೆ ಮತ್ತೆ ಅಭೀರ ಗುಲಾಲ ಹಾಗೂ ಪುಷ್ಪಗಳ ವೃಷ್ಟಿಯಾಯಿತು. ಶಂಖ ಧ್ವನಿ ಉಲಿಯಿತು. ಆ ಸಭೆಯಲ್ಲಿ ಕುಳಿತವರಿಗೆ ತಮ್ಮ ದೇಹ ಗೇಹ ಹಾಗೂ ಆತ್ಮನ ಎಚ್ಚರ ಕೂಡ ಇರಲಿಲ್ಲ. ಅವರ ಇಂತಹ ತನ್ಮಯತೆಯನ್ನು ಕಂಡು ನಾರದರು ಹೇಳ್ತಾರೆ, ಮುನೀಶ್ವರರೇ, ಇಂದು ಸಪ್ತಾಹ ಶ್ರವಣದ ಅಲೌಕಿಕ ಮಹಿಮೆಯನ್ನು ನಾನು ನೋಡಿದೆನು. ಇಲ್ಲಿರುವ ಮಹಾಮೂರ್ಖರು, ದುಷ್ಟರು, ಪಶು ಪಕ್ಷಿಗಳು ಕೂಡ ಎಲ್ಲರೂ ಅತ್ಯಂತ ನಿಷ್ಪಾಪಿಗಳಾಗಿ ಹೋದರು. ಆದ್ದರಿಂದ ಕಲಿಕಾಲದಲ್ಲಿ ಚಿತ್ತದ ಶುದ್ಧಿಗಾಗಿ ಈ ಭಾಗವತ ಕತೆಗೆ ಸಮಾನವಾಗಿ ಮರ್ತ್ಯಲೋಕದಲ್ಲಿ ಪಾಪ ಪುಂಜವನ್ನು ನಾಶ ಮಾಡುವಂತಹ ಇನ್ನೊಂದು ಪವಿತ್ರ ಸಾಧನೆ ಇಲ್ಲ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಮುನಿವರಿಯರೇ, ನೀವುಗಳ ತುಂಬಾ ಕೃಪಾಳುಗಳಾಗಿದ್ದೀರಿ. ನೀವು ಜಗತ್ತಿನ ಹಿತದ ವಿಚಾರಗೈದು ನಿಶ್ಚಿತವಾದ ಹೊಸದಾದ ಮಾರ್ಗವನ್ನ ಪ್ರಕಾಶಗೊಳಿಸಿರುವಿರಿ. ಈ ಕಥಾರೂಪಿ ಸಪ್ತಾಹ ಯಜ್ಞದ ಮೂಲಕ ಜಗತ್ತಿನಲ್ಲಿ ಯಾರು ಪವಿತ್ರರಾಗಿ ಹೋಗಿದ್ದಾರೆಂಬುದನ್ನು ದಯಮಾಡಿ ತಿಳಿಸಿ ಅಂತ ಕೇಳ್ತಾರೆ. ಸನಕಾದಿಗಳು ಹೇಳ್ತಾರೆ, ಸದಾ ಕಾಲ ನಾನಾ ರೀತಿಯ ಪಾಪಗಳನ್ನು ಮಾಡುವವರು, ನಿರಂತರ ದುರಾಚಾರದಲ್ಲಿ ತತ್ಪರರಾಗಿರುವರು, ಶಾಸ್ತ್ರ ವಿರುದ್ಧವಾಗಿ ನಡೆಯುವವರು, ಕ್ರೋಧಾಗ್ನಿಯಲ್ಲಿ ಬೇಯುತ್ತಿರುವವರು, ಕುಟಿಲರು, ಕಾಮಪರಾಯಣರು, ಹೀಗೆ ಇವರೆಲ್ಲರೂ ಈ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ ಪವಿತ್ರರಾಗಿ ಹೋಗ್ತಾರೆ. ಸತ್ಯದಿಂದ ಚ್ಯುತರಾದವರು, ತಂದೆ ತಾಯಿಯನ್ನು ನಿಂದಿಸುವವರು, ತೃಷ್ಣೆಯಿಂದ ವ್ಯಾಕುಲರಾದವರು, ವರ್ಣಾಶ್ರಮ ಧರ್ಮದಿಂದ ರಹಿತರು, ಡಾಂಭಿಕರು, ಬೇರೆಯವರ ಉನ್ನತಿಯನ್ನು ನೋಡಿ ಮತ್ಸರ ಪಡುವವರು, ಬೇರೆಯವರಿಗೆ ದುಃಖ ಕೊಡುವವರು, ಇವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ ಪವಿತ್ರರಾಗಿದ್ದಾರೆ ಅಂತ. ಏನು ಪುಣ್ಯ ನೋಡಿ, ಭಾಗವತ ಪಾರಾಯಣದಿಂದ ಇಷ್ಟೆಲ್ಲ ಒಳ್ಳೇದಾಗ್ಬಿಡತ್ತೆ ಎಲ್ಲರಿಗೂ ಅಂತ ಹೇಳಿದ್ರೆ. ಸುರಾಪಾನ, ಬ್ರಹ್ಮಹತ್ಯೆ, ಚಿನ್ನವನ್ನು ಕದಿಯುವುದು, ಗುರುಪತ್ನಿ ಗಮನ, ವಿಶ್ವಾಸಘಾತ, ಈ ಪಂಚ ಮಹಾಪಾತಕಿಗಳು, ಛಲ ಕಪಟ ಪರಾಯಣರು, ಕ್ರೂರರು, ಪಿಶಾಚಿಗಳಂತೆ ನಿರ್ದಯರು, ಬ್ರಾಹ್ಮಣರ ಹಣವನ್ನು ಕಬಳಿಸುವವರು, ವ್ಯಭಿಚಾರಿಗಳು, ಹೀಗೆ ಇವರೆಲ್ಲರೂ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ ಪವಿತ್ರರಾಗ್ತಾರೆ. ದುಷ್ಟರು, ಹಠದಿಂದ ಸದಾಕಾಲ ಮನಸ್ಸು, ಮಾತು, ಶರೀರದಿಂದ ಪಾಪ ಮಾಡುತ್ತಿರುವವರು, ಪರರ ಧನದಿಂದ ಪುಷ್ಟರಾದವರು, ಮಲಿನ ಮನಸ್ಸಿನವರು, ದುಷ್ಟ ಹೃದಯವುಳ್ಳವರು, ಇವರು ಕೂಡ ಕಲಿಯುಗದಲ್ಲಿ ಸಪ್ತಾಹ ಯಜ್ಞದಿಂದ ಪವಿತ್ರರಾಗ್ತಾರೆ. ನಾರದರೆ, ಈಗ ನಿಮಗೆ ಈ ಕುರಿತು ಒಂದು ಪ್ರಾಚೀನ ಇತಿಹಾಸವನ್ನು ಹೇಳ್ತೀವಿ. ಅದನ್ನು ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತೆ. ಹಿಂದೆ ಯಾವುದದು ಅಂತ ಹೇಳಿದ್ರೆ, ಹಿಂದೆ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಅನುಪಮವಾದ ನಗರ ಇತ್ತಂತೆ. ತುಂಗಭದ್ರಾ ನದಿ ತೀರದಲ್ಲಿ ಒಂದು ಅನುಪಮವಾದ ಒಂದು ನಗರ ಇತ್ತು. ಅದರಲ್ಲಿ ಎಲ್ಲ ವರ್ಣದವರು, ಎಲ್ಲ ಜಾತಿಗಳು, ಎಲ್ಲ ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನ ಆಚರಿಸುತ್ತಾ ಸತ್ಯ ಮತ್ತು ಸತ್ಕರ್ಮದಲ್ಲಿ ತತ್ಪರ, ಎಲ್ಲ ಮಹಾನ್ ಸತ್ಪುರುಷರು ಅಲ್ಲಿ. ಆ ನಗರದಲ್ಲಿ ಸಮಸ್ತ ವೇದಗಳ ವಿಶೇಷಜ್ಞನು, ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ನಿಪುಣನೂ ಆದ ಆತ್ಮದೇವನು. ಸೊ ಅಲ್ಲೊಬ್ಬ ಬ್ರಾಹ್ಮಣ ಇದ್ದ, ಅವನ ಹೆಸರು ಆತ್ಮದೇವ. ಅವನು ಸಾಕ್ಷಾತ್ ಸೂರ್ಯನಂತೆ ತೇಜಸ್ವಿಯಾಗಿದ್ದವನು. ಅವನು ಪೌರೋಹಿತ್ಯ ವೃತ್ತಿಯಿಂದ ಜೀವಿಸ್ತಾ ಇದ್ದವನು, ಪುರೋಹಿತನ ಮಾಡ್ಕೊಂಡಿದ್ದ ಮತ್ತು ಧನವಂತನಾಗಿದ್ದನು. ಹಣ ಇತ್ತು, ಚೆನ್ನಾಗಿತ್ತು ಅವನ ಹತ್ರ. ಅವನ ಪ್ರಿಯ ಪತ್ನಿ ದುಂದುಲಿ ಎಂಬುವಳು ಕುಲೀನಳು, ಸುಂದರಿಯೂ ಆಗಿದ್ದರು, ಹಠಮಾರಿಯಾಗಿದ್ದಳು. ಸುಂದರವಾಗಿ ನೋಡ್ಲಿಕ್ಕಿದ್ಲು, ಆದರೆ ಅವಳ ಗುಣ ಹಠಮಾರಿತನ. ಬೇರೆಯವರ ವಿಷಯದಲ್ಲಿ ಮಾತಾಡುವುದರಲ್ಲೇ ಅವಳು ತನಗೆ ಸಮಯ ಎಲ್ಲ ಕಳೀತಾ ಇದ್ಲು. ಯಾವಾಗಲೂ ಹಠ ಮಾಡ್ತಾ ಇದ್ಲು. ಕ್ರೂರಿಯವಳು. ಮನೆ ಕೆಲಸದಲ್ಲಿ ನಿಪುಣೆಯಾಗಿದ್ದಳು, ಆದರೆ ಲೋಭಿ, ಜಗಳಗಂಟಿ. ಹೀಗೆ ಈ ಬ್ರಾಹ್ಮಣ ದಂಪತಿಗಳು ಪ್ರೇಮದಿಂದ ಮನೆಯಲ್ಲಿದ್ದು ವಿಹರಿಸುತ್ತಿದ್ದರು. ಅವರ ಬಳಿ ಧನ
ಭೋಗವಿಲಾಸದ ಸಾಮಗ್ರಿ ಬಹಳವಾಗಿತ್ತು. ಮನೆ ಸುಂದರವಾಗಿದ್ರೂ ಅವರಿಗೆ ಸಂತಾನವಿರಲಿಲ್ಲ, ಮಕ್ಕಳಿರಲಿಲ್ಲ. ಪ್ರಾಯ ಸಂದು ಹೋಗುತ್ತಿರುವಂತೆ ಅವರ ಸಂತಾನ ಪಡೆಯಲು ಬಗೆ ಬಗೆಯ ಪುಣ್ಯ ಕಾರ್ಯಗಳನ್ನ ಪ್ರಾರಂಭ ಮಾಡಿದರು. ಅವರು ದೀನ ದುಃಖಿಗಳಿಗೆ ಗೋವು, ಸುವರ್ಣ, ಭೂಮಿ, ವಸ್ತ್ರ ಮುಂತಾದವುಗಳನ್ನು ದಾನ ಮಾಡಕ್ಕೆ ಶುರು ಮಾಡಿದ್ರು ಎಲ್ಲ. ಈ ಪ್ರಕಾರ ಧರ್ಮ ಕಾರ್ಯದಲ್ಲಿ ಅವರ ಅರ್ಧ ಭಾಗ ಧನವೂ ಮುಗಿದು ಹೋದರೂ ಅವರಿಗೆ ಗಂಡು ಅಥವಾ ಹೆಣ್ಣು ಮಕ್ಕಳ ಮುಖದಷ್ಟು ಎಷ್ಟು ಅರ್ಧದಷ್ಟು ಆಸ್ತಿಯನ್ನ ಅವರು ದಾನ ಮಾಡಿದ್ರು ಸಹ ಮಕ್ಕಳೇ ಹುಟ್ಟಲಿಲ್ಲ. ಇದರಿಂದ ಬ್ರಾಹ್ಮಣನು ಬಹಳ ಚಿಂತೆ ಆಗ್ಬಿಡ್ತಾನೆ. ಅವನು ಒಂದಿನ ಅವನು ತುಂಬಾ ದುಃಖಿತನಾಗಿ ಮನೆಯಿಂದ ಹೊರಟು ಕಾಡಿಗೆ ಹೋಗ್ತಾನೆ. ಮಧ್ಯಾಹ್ನ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ, ಬಾಯಾರಿಕೆ ಆಗ್ಬಿಡತ್ತೆ. ಅಲ್ಲೊಂದು ಸರೋವರ ಕಾಣಿಸುತ್ತೆ. ಆ ಸರೋವರದ ಹತ್ರ ಬರ್ತಾನೆ. ಮೊದಲೇ ಮಕ್ಕಳಿಲ್ಲ ಇಲ್ಲ ಅಂತ ಚಿಂತೆ ಮಾಡಿ ದುಃಖದಿಂದ ಅವನ ಶರೀರ ತುಂಬಾ ಕೃಶವಾಗಿತ್ತು. ಒಂಥರ ಈ ಡಿಪ್ರೆಷನ್ ಅಲ್ಲಿ ಇರ್ತಾರಲ್ಲ ಅದಕ್ಕೆ. ಆದ್ದರಿಂದ ಅವನು ತುಂಬಾ ಬಳಲಿದ್ದ. ಬೇರೆ ನೀರು ಕುಡಿದು ಅಲ್ಲೇ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟ. 2 ಗಂಟೆ ಆಯ್ತು ಸುಸ್ತಾಗಿ ಕೂತಿದ್ದಾನೆ. ಅಷ್ಟೊತ್ತಲ್ಲಿ ಅಲ್ಲೊಬ್ಬರು ಸನ್ಯಾಸಿ ಬರ್ತಾರೆ. ಅವರು ನೀರು ಕುಡಿತಾರೆ ಅವರು. ಆಮೇಲೆ ಬ್ರಾಹ್ಮಣ ಅವ್ರ ಹತ್ರ ಹೋಗಿ ಅವರ ಪಾದಗಳಿಗೆ, ಚರಣಾರವಿಂದಗಳಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತು ನಿಟ್ಟುಸಿರು ಬಿಡಕ್ಕೆ ಶುರು ಮಾಡ್ತಾನೆ. ಸನ್ಯಾಸಿ ಕೇಳ್ತಾರೆ, ಎಲೈ ಬ್ರಾಹ್ಮಣನೇ, ಯಾಕೆ ನೀನು ಹಿಂಗೆ ಬೇಸರದಿಂದ ಅಳ್ತಾ ಇದೀಯಾ? ಏನ್ ನಿನಗಂತ ಚಿಂತೆ? ನಿನ್ನ ದುಃಖ ಏನು? ನನ್ಗೆ ಹೇಳು ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಸ್ವಾಮಿ, ನಾನು ಪೂರ್ವ ಜನ್ಮದ ಪಾಪಗಳ ಸಂಚಿತ ದುಃಖವನ್ನ ಏನಂತ ಹೇಳಲಿ? ಈಗ ನನ್ನ ಪಿತೃಗಳು ನಾನು ಕೊಟ್ಟ ತರ್ಪಣಾದಿಗಳ ನೀರನ್ನು ತಮ್ಮ ಚಿಂತೆ ಎಂಬ ಶ್ವಾಸದಿಂದ ಬಿಗಿಯಾಗಿಸಿಕೊಂಡು ಕುಡಿಯುತ್ತಾರೆ. ದೇವತೆಗಳು, ಬ್ರಾಹ್ಮಣರು ನಾನು ಕೊಟ್ಟಿರುವುದನ್ನು ಪ್ರೇಮದಿಂದ ಸ್ವೀಕಾರನೆ ಮಾಡುವುದಿಲ್ಲ ಅವರು. ಯಾಕೆಂದ್ರೆ ಸಂತಾನವಿಲ್ಲ ನನಗೆ. ಆದ್ದರಿಂದ ಎಲ್ಲ ಶೂನ್ಯದಂತೆ ಕಾಣಿಸುತ್ತೆ. ನಾನು ಪ್ರಾಣತ್ಯಾಗ ಮಾಡಲು ಇಲ್ಲಿಗೆ ಬಂದಿರ್ತೀನಿ. ಮನೆ ಬಿಟ್ಟು ಕಾಡು ಕೊಟ್ಟೋದ್ನಲ್ಲ, ಯಾಕೆಂದ್ರೆ ನಂಗೆ ಸಾಕಾಗಿದೆ ಈ ಜೀವನ, ಪ್ರಾಣತ್ಯಾಗ ಮಾಡಲಿಕ್ಕೆ ಅಂತ. ಸಂತಾನಹೀನವಾದ ಜೀವನಕ್ಕೆ ಧಿಕ್ಕಾರವಿರಲಿ. ಸಂತಾನರಹಿತವಾದ ಮನೆ, ದನ, ಕುಲ ಇವುಗಳಿಗೆ ಧಿಕ್ಕಾರವಿರಲಿ. ನಾನು ಸಾಕಿದ ಹಸುವೂ ಕೂಡ ಗೊಡ್ಡಾಗುತ್ತದೆ. ನಾನು ನೆಟ್ಟ ಮರದಲ್ಲಿಯೂ ಹೂವು ಹಣ್ಣು ಬಿಡೋದಿಲ್ಲ. ನಮ್ಮ ಮನೆಗೆ ತಂದಿರುವ ಹಣ್ಣುಗಳು ಕೂಡ ಬೇಗನೆ ಕೊಳ್ತು ಹೋಗುತ್ತೆ. ಇಂತಹ ಪುತ್ರಹೀನ ನಿರ್ಭಾಗ್ಯನಾಗಿರುವಾಗ ನಾನು ಬದುಕಿ ಏನ್ ಪ್ರಯೋಜನ? ಹೀಗೆ ಹೇಳ್ತಾ ಬ್ರಾಹ್ಮಣ ದುಃಖದಿಂದ ವ್ಯಾಕುಲನಾಗಿ ಸನ್ಯಾಸಿ ಮಹಾತ್ಮರ ಮುಂದೆ ಪಾಪ ಬಿಕ್ಕಿ 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 ಅಳಕ್ ಶುರು ಮಾಡ್ತಾರೆ. ಆಗ ಆ ಯತಿಯ ಹೃದಯದಲ್ಲಿ ತುಂಬಾ ಕರುಣೆ ಉಂಟಾಗುತ್ತೆ. ಅವರು ಯೋಗನಿಷ್ಠರಾಗಿದ್ದರು. ಬ್ರಾಹ್ಮಣನ ಹಣೆಯ ಬರಹವನ್ನು ಅರ್ಥಕೊಂಡು ಎಲ್ಲ ವೃತ್ತಾಂತವನ್ನು ತಿಳಿದುಕೊಳ್ತಾರೆ. ಮತ್ತೆ ಅವನಿಗೆ ಸವಿಸ್ತಾರವಾಗಿ ಹೇಳ್ತಾರೆ. ಏನಂದ್ರೆ, ಎಲೈ ಬ್ರಾಹ್ಮಣನೇ, ಈ ಸಂತಾನ ಪ್ರಾಪ್ತಿಯ ಮೋಹ ಇದೆಲ್ಲ ಬಿಟ್ಟು ಬಿಡೋದನ್ನ. ಕರ್ಮದ ಗತಿಯು ಪ್ರಬಲವಾಗಿದೆ. ವಿವೇಕವನ್ನ ಆಶ್ರಯಿಸಿ ಸಂಸಾರದ ವಾಸನೆಯನ್ನು ತ್ಯಜಿಸು. ವಿಪ್ರವರ್ಯ, ಕೇಳೋ, ನಾನು ಈಗ ನಿನ್ನ ಪ್ರಾರಬ್ಧವನ್ನು ನೋಡಿ ನಿಶ್ಚಯಿಸಿರುವೆನು. 7 ಜನ್ಮಗಳವರೆಗೂ ನಿನಗೆ ಯಾವುದೇ ಸಂತಾನವು ಯಾವುದೇ ವಿಧಿಯಿಂದ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ರಾಜ ಸಗರನಿಗೆ ಹಾಗೂ ಅಂಗರಾಜನಿಗೆ ಸಂತಾನದಿಂದಾಗಿ ದುಃಖ ಭೋಗಿಸಬೇಕಾಯಿತು. ಬ್ರಾಹ್ಮಣನೇ, ಈಗ ನೀನು ಕುಟುಂಬದ ಆಸೆಯನ್ನು ಬಿಟ್ಟು ಬಿಡು. ಸನ್ಯಾಸದಲ್ಲೇ ಎಲ್ಲ ವಿಧವಾದ ಸುಖವಿದೆ ಅಂತ ಹೇಳ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ಮಹಾತ್ಮರೇ, ನಿಮ್ಮ ಜ್ಞಾನೋಪದೇಶದಿಂದ ನನಗೇನ್ ಪ್ರಯೋಜನ? ನನಗಾದ್ರೂ ಬಲವಂತನಾಗಿ ಓರ್ವ ಪುತ್ರನನ್ನ ಕೊಟ್ಟುಬಿಡಿ. ಬಲವಂತವಾಗೊಂದು ಹುಡುಗನ ಕೊಟ್ಬಿಡ್ರಿ. ಇಲ್ಲವಾದರೆ ನಾನು ನಿಮ್ಮ ಮುಂದೆಯೇ ಶೋಕಮೂರ್ಛಿತನಾಗಿ ಪ್ರಾಣಗಳನ್ನು ತ್ಯಜಿಸಿಬಿಡ್ತೇನೆ ಅಂತ. ಹೆಂಡತಿ, ಮಕ್ಕಳು ಮುಂತಾದವುಗಳು ಇಲ್ಲದ ಸನ್ಯಾಸವು ಸರ್ವತಾ ನೀರಸವಾಗಿದೆ. ಜಗತ್ತಿನಲ್ಲಿ ಮಕ್ಕಳು ಮೊಮ್ಮಕ್ಕಳು ತುಂಬಿ ತುಳುಕುವ ಗೃಹಸ್ಥಾಶ್ರಮವೇ ಸರಸ ಅಂತ ಅವನಿಗದು ಇಷ್ಟ. ಬ್ರಾಹ್ಮಣನ ಈ ಆಗ್ರಹವನ್ನು ನೋಡಿ, ಇಂತಹ ಆಗ್ರಹವನ್ನು ನೋಡಿ ಆ ತಪೋದನ ಹೇಳ್ತಾರೆ, ವಿಧಾತನ ಬರಹವನ್ನು ಅಳಿಸುವ ಹಠವನ್ನು ಮಾಡಿ ರಾಜ ಚಿತ್ರಕೇತುವಿಗೆ ಬಹಳ ಕಷ್ಟ ಸಹಿಸಬೇಕು. ಒಂದು ನಿದರ್ಶನ ಕೊಡ್ತಾರೆ. ತುಂಬಾ ಕಷ್ಟ ಸಹಿಸಬೇಕಾಯ್ತು. ದೈವವು ಯಾರ ಉದ್ಯೋಗವನ್ನು ಕೆಡಿಸಿ ಬಿಟ್ಟಿದೆಯೋ ಅವನಂತೆ ನಿನಗೂ ಸುಖ ಸಿಗಲಾರದು. ನೀನಾದರೂ ಭಾರೀ ಹಠವನ್ನು ತೊಟ್ಟಿರುವೆ ಹಾಗೂ ಅರ್ಥಿಯಾಗಿ ನನ್ನ ಎದುರಿಗೆ ನಿಂತಿರುವ ಇಂತಹ ಸ್ಥಿತಿಯಲ್ಲಿ ನಾನೇನು ಹೇಳಲಿ ನಿನಗೆ ಅಂತ. ಇವನು ಯಾವ ವಿಧದಿಂದಲೂ ತನ್ನ ಆಗ್ರಹವನ್ನು ಬಿಡದಿರುವುದನ್ನು ನೋಡಿ ಮಹಾತ್ಮರವನಿಗೆ ಒಂದು ಫಲವನ್ನಿಡ್ತಾರೆ. ಒಂದು ಹಣ್ಣು ಕೊಟ್ಟು ಹೇಳ್ತಾರೆ, ಇದನ್ನು ನೀನು ನಿನ್ನ ಪತ್ನಿಗೆ ತಿನ್ನಿಸು, ಇದರಿಂದ ಓರ್ವ ಪುತ್ರ ಹುಡ್ತಾನೆ ಅಂತ. ನಿನ್ನ ಪತ್ನಿ 1 ವರ್ಷದವರೆಗೆ ಸತ್ಯ, ಶೌಚ, ದಯ, ದಾನ ಮತ್ತು ಒಪ್ಪತ್ತು ಊಟದ ನಿಯಮ ಪಾಲಿಸಬೇಕು.
ಅವಳು ಹೀಗೆ ಮಾಡಿದ್ರೆ ಬಹುಶುದ್ಧ ಸ್ವಭಾವದ ಬಾಲಕ ಹುಟ್ಟುತ್ತಾನೆ ಅಂತಂತು. ಇವನು ಬಿಡ್ಲಿಲ್ವಲ್ಲ, ಅದಕ್ಕೆ ಕೊಡ್ತಾರಂತು, ಒಂದು ಹಣ್ಣು ಕೊಟ್ಟು ಮಗು ಹುಟ್ಟತ್ತೆ ಅಂತ. ಹೀಗೆ ಹೇಳಿ ಯೋಗಿಗಳು ಹೊರಟೋಗ್ತಾರೆ. ಬ್ರಾಹ್ಮಣನ ಮನೆಗೆ ಬರ್ತಾನೆ, ಬಂದು ಆ ಫಲವನ್ನು ತನ್ನ ಪತ್ನಿ ಕೈಯಲ್ಲಿ ಕೊಡ್ತಾನೆ, ಸ್ವತಃ ಎಲ್ಲಿಗೋ ಹೊರಟು ಹೋಗ್ತಾನೆ. ಅವನ ಹೆಂಡತಿನೋ ಗೊತ್ತಲ್ಲ, ಅವಳು ಹಠಮಾರಿ ಕುಟಿಲ ಸ್ವಭಾವದವಳು. ಅವಳು ಅಳುತ್ತಾ ತನ್ನ ಗೆಳತಿಗೆ ಹೇಳಕ್ ಶುರು ಮಾಡ್ತಾಳೆ, ಎಲೆ ನಾನಾದರೂ ಭಾರಿ ಚಿಂತೆ ಇಟ್ಟುಕೊಂಡಿದ್ದೆ, ನಾನು ಈ ಫಲವನ್ನು ತಿನ್ನೋದಿಲ್ಲ, ಈ ಫಲವನ್ನ ತಿನ್ನುವುದರಿಂದ ನಾನು ಗರ್ಭವತಿ ಆಗುವೆನೋ, ಅದರಿಂದ ಹೊಟ್ಟೆ ಬೆಳೆದಿತ್ತು, ಮತ್ತೆ ಏನನ್ನೂ ತಿನ್ನಲು ಕುಡಿಯಲು ಆಗೋದಿಲ್ಲ, ಇದರಿಂದ ನನ್ನ ಶಕ್ತಿ ಕ್ಷೀಣಿಸಿದಾಗ ಮನೆ ಕೆಲಸ ಹೇಗೆ ನಡೆಯುತ್ತೆ, ದೈವಯೋಗದಿಂದ ಊರಿನಲ್ಲಿ ದರೋಡೆಕೋರರ ಆಕ್ರಮಣವಾದ್ರೆ ಗರ್ಭಿಣಿ ಸ್ತ್ರೀಯಾಗಿ ದರೋಡೆಕೋರರೆಲ್ಲ ಬಂದ್ಬಿಟ್ರೆ ನಾನು ಗರ್ಭಿಣಿ ಸ್ತ್ರೀ ಆಗಿರ್ತೀನಿ, ಓಡ್ ಹೋಗೋದಕ್ಕೆ ಆಗೋದಿಲ್ಲ ನನಗೆ. ಶುಕದೇವರಂತೆ ಆ ಗರ್ಭವು ಹೊಟ್ಟೆಯಲ್ಲೇ ಉಳಿದು ಬಿಟ್ರೆ ಅದನ್ನು ಹೇಗೆ ಹೊರಗೆ ತೆಗೆಯೋದು? ಎಲ್ಲಾದ್ರೂ ಹೆರಿಗೆ ಕಾಲದಲ್ಲಿ ಅದು ಅಡ್ಡ ಆದ್ರೆ ಗೊತ್ತಲ್ಲ, ಈಗೆಲ್ಲ ಸಿಸೇರಿಯನ್ ಮಾಡ್ತೀವಿ, ಅಂದ್ರೆ ಪ್ರಾಣನೇ ಹೊಟ್ಟೋಗುತ್ತೆ, ತುಂಬಾ ನೋವಾಗತ್ತೆ. ಪ್ರಸವ ಕಾಲದಲ್ಲಿ ಅಷ್ಟೊಂದು ನೋವಾಗತ್ತೆ. ಸುಕುಮಾರಿಯ ನಾನು ಕಷ್ಟ ಇಲ್ಲದೆ ಬೆಳೆದಿದ್ದೀನಿ, ಆ ಪ್ರಸವ ವೇದನೆ ಬೇರೆ ಮಗುಟ್ಟು ಅಷ್ಟೊಂದು ನೋವು ಸಹಿಸ್ಬೇಕಲ್ಲ, ಹೇಗೆ ಇದನ್ನೆಲ್ಲ ನಾನು ದುರ್ಬಲಳಾದಾಗ ನಾದಿನಿಯು ಬಂದು ಮನೆಯೆಲ್ಲ ಪದಾರ್ಥಗಳನ್ನು ನನಗಿದೆಲ್ಲ ಕೈಲಾಗಲ್ಲ ಎಂದು ನಾದಿನಿ ಬಂದು ನನ್ನ ಮನೆಯಲ್ಲಿರೋ ಸಾಮಾನೆಲ್ಲ ತಗೊಂಡು ಹೋಗ್ಬಿಟ್ರೆ, ಹಾಗೂ ಸತ್ಯ ಶೌಚಾದಿ ನಿಯಮಗಳನ್ನು ನನ್ನಿಂದ ಪಾಲಿಸುವುದು. ಅವ್ರು ಹೇಳಿದ್ರಲ್ಲ, 1 ವರ್ಷ ಸತ್ಯ ಶೌಚಾದಿ ನಿಯಮಗಳನ್ನ ಪಾಲಿಸ್ಬೇಕು ಹೆಂಡತಿ ಅಂತ. ಅಯ್ಯೋ ಇದೆಲ್ಲ ಆಗೋದಿಲ್ಲ ನನಗೆ. ಮಗುವನ್ನ ಹಡಿದ ಸ್ತ್ರೀಗೆ ಮಗುವಿನ ಲಾಲನೆ ಪಾಲನೆಯಲ್ಲಿ ತುಂಬಾ ಕಷ್ಟ ಆಗ್ತದೆ. ಮಗು ಏನೋ ಹುಟ್ಟಿದ್ರೆ ಅದ್ರ ಲಾಲನೆ ಪಾಲನೆ ಮಾಡ್ಕೊಂಡು ಕಷ್ಟ ಆಗತ್ತೆ ನಂಗೆ. ನನ್ನ ವಿಚಾರದಲ್ಲಿ ಬಂಜೆಯರು ಅಥವಾ ವಿಧವಿಯರೇ ಸುಖಿಯಾಗಿದ್ದಾರೆ ಅಂತ ಅವಳು ಹೇಳ್ತಾಳು. ಮನಸ್ಸಿನಲ್ಲಿ ಇಂತಹ ನಾನಾ ಕುತರ್ಕಗಳನ್ನು ಮಾಡ್ತಾ ಅವಳು ಫಲವನ್ನು ತಿನ್ಲಿಲ್ಲ, ಹಣ್ಣು ತಿನ್ನೋದಿಲ್ಲ. ಗಂಡ ಹಣ್ಣು ತಿಂದ್ಯಾ ಅಂತ ಕೇಳಿದಾಗ ಹೌದು ತಿಂದೆ ಅಂತಾಳೆ. ಒಂದ್ ದಿವಸ ಅವಳ ತಂಗಿ ತಾನಾಗಿ ಅವಳ ಮನೆಗೆ ಬಂದಿರ್ತಾಳೆ. ಅವಳು ತನ್ನ ತಂಗಿ ಎಲ್ಲ ವೃತ್ತಾಂತವನ್ನು ತಿಳಿಸುತ್ತಾ ನನ್ನ ಮನಸ್ಸಿನಲ್ಲಿ ಇದರ ಕುರಿತು ದೊಡ್ಡ ಚಿಂತೆ ಇಟ್ಕೊಂಡಿದೆ ಅಂತ ಹೇಳ್ತಾಳೆ. ನಾನು ಈ ದಿಕ್ಕದಿಂದ ಪ್ರತಿದಿನ ಸೊರಗ್ತಾ ಇದ್ದೀನಿ ತಂಗಿ, ನಾನೇನ್ ಮಾಡಲಿ? ಆಗ ಅವಳು ಹೇಳ್ತಾಳೆ, ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ, ಹೆರಿಗೆ ಆದ ತಕ್ಷಣ ಆ ಮಗುವನ್ನೇ ನೀನು ಕೊಟ್ಬಿಡ್ತೀನಿ, ಅಲ್ಲಿವರೆಗೆ ನೀನು ಗರ್ಭಿಣಿ ತರ ಮನೆಯಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಿರು ಅಂತ ಹೇಳ್ತಾಳೆ. ಓಹೋ, ನೀನು ನನ್ನ ಪತಿಗೆ ಸ್ವಲ್ಪ ಹಣವನ್ನು ಕೊಟ್ರೆ ಅವರು ನಿನಗೆ ತನ್ನ ಮಗುವನ್ನು ಕೊಟ್ಬಿಡ್ತಾರೆ ಅಂತ ಒಂದಿನ ಪ್ಲಾನ್ ಮಾಡೋಣ ಅನ್ಕೊಂಡು. ಇವಳು ಮಗು 6 ತಿಂಗಳಾದಾಗ ಸತ್ತು ಹೋಯ್ತು ಅಂತ ಎಲ್ರು ಹೇಳ್ತಾರೆ. ನಾನು ಪ್ರತಿದಿನ ನಿನ್ನ ಮನೆಗೆ ಬಂದು ಆ ಮಗುವಿನ ಪಾಲನೆ ಪೋಷಣೆ ಮಾಡ್ತಾ ಇರ್ತೀನಿ, ನೀನು ಈಗ ಇದನ್ನ ಪರೀಕ್ಷಿಸಲು ಆ ಫಲವನ್ನ ಹಸುವಿಗೆ ತಿನ್ಸ್ಬಿಡು ಅಂತ. ಬ್ರಾಹ್ಮಣಿಯು ಸ್ತ್ರೀ ಸ್ವಭಾವಕ್ಕನುಸಾರ ತಂಗಿ ಏನ್ ಹೇಳಿದ್ರು ಎಲ್ಲ ಮಾಡ್ಬಿಟ್ಲು. ಹಣ್ಣು ತಗೊಂಡೋಗಿ ಗೋವಿಗೆ ತಿನ್ಸ್ಬಿಟ್ಲು. ಇದಾದ ಬಳಿಕ ಸಮಯಕ್ಕೆ ಸರಿಯಾಗಿ ತಂಗಿಗೆ ಮಗು ಹುಟ್ಟಿದಾಗ ಅವಳ ಗಂಡನು ಯಾರಿಗೂ ತಿಳಿದಂತೆ ಅದನ್ನು ಇವಳಿಗೆ ತಂದುಕೊಟ್ಲು, ಧುಂದುಲಿಗೆ ತಂದು ಕೊಡ್ತಾನೆ. ಮತ್ತೆ ಅವಳು ಆತ್ಮದೇವನಿಗೆ ನನಗೆ ಸುಖವಾಗಿ ಮಗು ಹುಟ್ಟಿತು ಅಂತ ಸೂಚಿಸ್ತಾಳೆ. ಹೀಗೆ ಆತ್ಮದೇವನಿಗೆ ಪುತ್ರನಾದನ್ನು ತಿಳಿದು ಎಲ್ಲರಿಗೂ ಸಂತೋಷ ಆಗುತ್ತೆ. ಬ್ರಾಹ್ಮಣನು ಮಗುವಿನ ಜಾತಕರ್ಮ ಸಂಸ್ಕಾರಗೈದು ಬ್ರಾಹ್ಮಣರಿಗೆ ದಾನ ಕೊಡ್ತಾನೆ. ಮನೆಯಲ್ಲಿ ವಾದ್ಯ, ಹಾಡುಗಳು ಹಾಗೂ ಅನೇಕ ಮಂಗಳ ಕಾರ್ಯಗಳೆಲ್ಲ ನಡೆಯುತ್ತೆ. ದುಂದುಲಿಯು ಗಂಡನ ಬಳಿ ಹೇಳ್ತಾಳೆ, ನನ್ನ ಎದೆಯಲ್ಲಿ ಹಾಲೇ ಇಲ್ಲ, ಮತ್ತೆ ಹಸುವಿನ ಹಾಲಿನಂದಲೇ ಈ ಬಾಲಕನನ್ನು ಹೇಗೆ ಸಾಕೋದು? ನನ್ನ ತಂಗಿಗೆ ಈಗ ತಾನೇ ಮಗು ಹುಟ್ಟೋದು ಸತ್ತು ಹೋಯ್ತು, ಅವಳನ್ನ ಕರೆಸಿ ಮನೇಲಿ ಇಟ್ಕೊಂಡ್ರೆ ಅವಳು ಈ ಮಗುನ ಸಾಕ್ತಾಳೆ ಅಂತ. ಆಗ ಮಗುವಿನ ಪಾಲನೆಗಾಗಿ ಆತ್ಮದೇವ ಆಯ್ತು ಅಂತ ಒಪ್ಕೊಳ್ತಾನೆ. ಆಗ ಮಗುವಿನ ಪಾಲನೆಗಾಗಿ ಆತ್ಮದೇವನು ಹೂ ಅಂತ ಹೇಳಿದಾಗ ತಾಯಿಯಾದ ದುಂದುಲಿಯು ಆ ಮಗುವಿಗೆ ದುಂದುಕಾರಿ ಅಂತ ಹೆಸರಿಡ್ತಾಳೆ. ಸೊ ತಂಗಿ ಬರ್ತಾಳೆ ಇಲ್ಲಿಗೆ. ಇದಾದ 3 ತಿಂಗಳು ಕಳೆದಾಗ ಅಲ್ಲಿ ಹಸು ಕೊಟ್ಟುತ್ತಾಳಲ್ಲ, ಹಸುವಿಗೂ ಕೂಡ ಏನಾಗುತ್ತೆ, ಮನುಷ್ಯಾಕಾರ ಮಗು ಹುಟ್ಟತ್ತೆ. ಅದು ಸರ್ವಾಂಗ ಸುಂದರ, ದಿವ್ಯ ನಿರ್ಮಲವಾಗಿದ್ದು ಬಂಗಾರದ ಕಾಂತಿಯಿಂದ ಇರುತ್ತೆ, ಅಷ್ಟು ಚೆನ್ನಾಗಿರೋದು. ಅದನ್ನ ನೋಡಿ ಬ್ರಾಹ್ಮಣ ಸಂತೋಷಗೊಂಡು ಸ್ವತಃ ತಾನೇ ಅದರೆಲ್ಲ ಸಂಸ್ಕಾರಗಳನ್ನ ಮಾಡ್ತಾನೆ. ಈ ಸಮಾಚಾರದಿಂದ ಎಲ್ಲ ಜನರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ. ಅವರೆಲ್ಲರೂ ಆ ಮಗುನ ನೋಡಕ್ ಬರ್ತಾರೆ, ಬಾಲಕನ ಅಷ್ಟು ಚೆನ್ನಾಗಿರೋ ಹುಟ್ಟಿದನಲ್ಲ ಹಸುಗೆ ಅಂತ. ಅಯ್ಯ ನೋಡಿದ್ಯಾ, ಈಗ ಆತ್ಮದೇವನ ಭಾಗ್ಯ ಹೇಗಾಯ್ತು, ಹಸುವಿನಲ್ಲೂ ಕೂಡ ಇಂತಹ ದಿವ್ಯ ಬಾಲಕ ಹುಟ್ಟುವುದು ಎಷ್ಟು ಆಶ್ಚರ್ಯ ಅಂತ ತಮ್ಮಲ್ಲೇ ಹೇಳ್ಕೊಳ್ತಾ ಇರ್ತಾರೆ. ದೈವ ಯೋಗದಿಂದ ಈ ಗುಪ್ತ ರಹಸ್ಯ ಯಾರಿಗೂ ಗೊತ್ತಾಗುವುದಿಲ್ಲ. ಆತ್ಮದೇವನ ಬಾಲಕನಿಗೆ ಗೋವಿನಂತೆ ಕಿವಿಗಳು ಇರುವುದನ್ನು ನೋಡಿ ಅವನಿಗೆ ಏನ್ ಹೆಸರಿಡ್ಬೋದು? ಗೋವಿನಂತೆ ಇದೆ ಕಿವಿ ಅಂದ್ರೆ ಗೋಕರ್ಣ ಅಂತ ಹೆಸರಿಡ್ತಾನೆ. ಕೆಲ ಕಾಲಾಂತರದಲ್ಲಿ ಈ 2 ಬಾಲಕರು ತರುಣರಾದರು. ಅದರಲ್ಲಿ ಗೋಕರ್ಣನಾದರೂ ದೊಡ್ಡ ಪಂಡಿತ ಜ್ಞಾನಿ ಆಗ್ತಾನೆ. ಆದರೆ ದುಂದುಕಾರಿಯು ಭಾರಿ ದುಷ್ಟನಾದನು.
ದುಂದುಕಾರಿಯಲ್ಲಿ ಸ್ನಾನ ಶೌಚಾದಿ ಬ್ರಾಹ್ಮಣೋಚಿತ ಆಚಾರಗಳ ಹೆಸರೇ ಇರಲಿಲ್ಲ. ಊಟ ತಿಂಡಿಯಲ್ಲೂ ನಿಯಮ ಇಲ್ಲ. ಅವನಲ್ಲಿ ಸಿಟ್ಟು ಬಹಳ ಇತ್ತು. ಕೆಟ್ಟ ಕೆಟ್ಟ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದ. ಹೆಣ ಮುಟ್ಟಿದ ಅನ್ನವನ್ನೂ ಕೂಡ ಅವನು ತಿಂದು ಬಿಡ್ತಾ ಇದ್ದ. ಬೇರೆಯವರ ವಸ್ತುಗಳನ್ನು ಕದಿಯೋದು, ಎಲ್ಲರನ್ನ ದ್ವೇಷಿಸೋದು ಅವನ ಸ್ವಭಾವ ಆಗಿತ್ತು. ಅಡಗಿಕೊಂಡು ಅವನು ಬೇರೆಯವರ ಮನೆಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದ. ಸೊ ಬೇರೆಯವರ ಮಕ್ಕಳನ್ನ ಆಡಿಸಲು ಎತ್ತಿಕೊಂಡು ಅವನು ಥಟ್ಟನೆ ಬಾವಿಗೆ ಎಸ್ತು ಬಿಡ್ತಾ ಇದ್ದ. ಅವನಿಗೆ ಹಿಂಸೆಯ ಗೀಳೆ ಇರ್ತಾ ಇತ್ತು. ಇದೇ ಮಾಡ್ತಾ ಇದ್ದ. ಯಾವಾಗಲೂ ಆಯುಧಗಳನ್ನು ಧರಿಸಿಕೊಂಡೇ ಇರ್ತಾ ಇದ್ದ. ಬಡಪಾಯಿ, ಕುರುಡರು, ದೀನದುಃಖಿಗಳನ್ನು ವ್ಯರ್ಥವಾಗಿ ಸತಾಯಿಸ್ತಾ ಇದ್ದ. ಚಾಂಡಾಲರೊಡನೆ ಅವನಿಗೆ ವಿಶೇಷ ಪ್ರೇಮ ಇತ್ತು. ಸರಿ, ಕೈಯಲ್ಲಿ ಬಲೆ ಹಿಡಿದುಕೊಂಡು ನಾಯಿಗಳ ಗುಂಪಿನೊಂದಿಗೆ ಬೇಟೆ ಹೋಗ್ತಾ ಇದ್ದ. ವೇಶ್ಯೆಯರ ಜಾಲದಲ್ಲಿ ಸಿಕ್ಕೊಂಡು ಅವನು ತನ್ನ ತಂದೆ ಎಲ್ಲ ಸಂಪತ್ತನ್ನು ನಾಶ ಮಾಡಿಬಿಟ್ಟ. ಒಂದಿನ ತಂದೆ ತಾಯರನ್ನು ಹೊಡೆದು ಬಡಿದು ಮನೆ ಎಲ್ಲ ಪಾತ್ರೆ ಪಗಡನ್ನು ಎತ್ಕೊಂಡು ಹೋಗ್ಬಿಟ್ಟ ದುಂದುಕಾರಿ. ಹೀಗೆಲ್ಲ ಸಂಪತ್ತು ಕಳೆದು ಹೋದಾಗ ಅವನ ಲೋಭಿ ತಂದೆ ಎದೆ ಬಡಿದುಕೊಂಡು ಅಳ್ತಾನೆ. ಇದಕ್ಕಿಂತ ಇವನ ತಾಯಿಯು ಬಂಜೆಯಾಗಿದ್ರೂ ಚೆನ್ನಾಗಿರ್ತಾ ಇತ್ತು, ಕುಪುತ್ರನಾದರೂ ಬಹಳ ದುಃಖದಾಯಕನಾಗುತ್ತಾನೆ ಎಂದು ಹೇಳತೊಡಗಿದ. ಅಯ್ಯೋ, ಈಗ ನಾನು ಎಲ್ಲಿರಲಿ, ಎಲ್ಲಿಗೆ ಹೋಗಲಿ, ನನ್ನ ಕಷ್ಟವನ್ನು ಯಾರು ಕಳೆಯುವರು? ನನ್ನ ಮೇಲೆ ದೊಡ್ಡ ವಿಪತ್ತೇ ಬಂದೋದಕ್ಕಿತ್ತಲ್ಲ. ಈ ದುಃಖದಿಂದ ನಾನು ಖಂಡಿತವಾಗಿ ಸಾಯ್ತೀನಿ. ಆಗಲೇ ಪರಮಜ್ಞಾನಿಯಾದ ಹೇಳ್ತಾ ಇರುವಾಗ ಆವಾಗ ಗೋಕರ್ಣ ಬರ್ತಾನೆ. ಪರಮಜ್ಞಾನಿಯಲ್ಲ, ಅವನು ಬಂದು ತಂದೆಗೆ ವೈರಾಗ್ಯವನ್ನು ಉಪದೇಶಿಸ್ತಾನೆ, ಬಹಳ ಸಮಜಾಯಿಸ್ತಾನೆ. ಗೋಕರ್ಣ ಹೇಳ್ತಾನೆ, ಅಪ್ಪ, ಈ ಪ್ರಪಂಚವು ಅಸಾರವಾಗಿದೆ. ಇದು ಅತ್ಯಂತ ದುಃಖ ರೂಪಿಯಾಗಿದ್ದು ಮೋಹದಲ್ಲಿ ಕೆಡುವುದಾಗಿದೆ. ಯಾರು ಮಗ, ಯಾರ ಧನ, ಆಸ್ತಿಯುಳ್ಳವನು ಹಗಲು ರಾತ್ರಿ ದೀಪದಂತೆ ಸುಡುತ್ತಿರ್ತಾನೆ. ಆಸಕ್ತಿಯುಳ್ಳವನು ಹಗಲು ರಾತ್ರಿ ದೀಪದಂತೆ ಸುಡುತ್ತಾ ಇರ್ತಾನೆ. ಸುಖವಾದರೂ ಇಂದ್ರನಿಗಿಲ್ಲ, ಚಕ್ರವರ್ತಿಗೂ ಇಲ್ಲ. ಸುಖವು ಕೇವಲ ವಿರಕ್ತ ಏಕಾಂತದಲ್ಲಿರುವ ಮುನಿಗಳಿಗೆ ಮಾತ್ರ ಇದೆ. ಈ ಮಗನು ನನ್ನವನಾಗಿದ್ದಾನೆ. ಈ ಅಜ್ಞಾನವನ್ನು ಬಿಟ್ಟು ಬಿಡಿರಿ. ಇವನು ನನ್ನವನು, ನನ್ನ ಮಗ ಬಿಟ್ಟು ಬಿಡ್ರಿ. ಮೋಹದಿಂದ ನರಕದ ಪ್ರಾಪ್ತಿಯಾಗತ್ತೆ. ಈ ಶರೀರವಾದರೂ ನಾಶವಾಗಿಯೇ ಆಗುವುದು. ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋಗ್ರಿ ಅಂತ ಗೋಕರ್ಣ ಹೇಳ್ತಾನೆ. ಗೋಕರ್ಣನ ಮಾತನ್ನು ಕೇಳಿ ಆತ್ಮದೇವನು ವನಕ್ಕೆ ಹೋಗಲು ಸಿದ್ಧನಾಗ್ತಾನೆ. ಅವನು ಹೇಳ್ತಾನೆ, ಮಗು, ವನದಲ್ಲಿದ್ದು ನಾನು ಏನು ಮಾಡಬೇಕು ಅದನ್ನು ಸವಿಸ್ತಾರವಾಗಿ ಹೇಳು. ನಾನು ಬಹಳ ಮೂರ್ಖನಾಗಿದ್ದೇನೆ. ಇಂದಿನ ತನಕ ಕರ್ಮವಶನಾಗಿ ಸ್ನೇಹಪಾಶದಲ್ಲಿ ಬಂಧಿತನಾಗಿ ಅಂತೆ ಹೆಳವನಂತೆ ಈ ಮನೆ ಎಂಬ ಕತ್ತಲೆಯ ಬಾವಿಯಲ್ಲಿ ಬಿದ್ದಿದ್ದೀನಿ. ನೀನು ತುಂಬಾ ದಯಾಳು ಆಗಿದ್ದೀಯಾ, ನನ್ನನ್ನು ಉದ್ಧಾರ ಮಾಡುವಂತ ಗೋಕರ್ಣನ್ ಕೇಳ್ಕೊತಾನೆ. ಗೋಕರ್ಣ ಹೇಳ್ತಾನೆ, ತಂದೆ, ಈ ಶರೀರವು ಮಾನವ ಮೂಳೆ ಮಾಂಸದ ತಡಿಕೆ ಅಂತ, ಎಲುಬು ಮಾಂಸ ರಕ್ತದ ಪಿಂಡವಾಗಿದೆ. ಇದನ್ನು ನಾನು ಎಂಬುದನ್ನು ನೀವು ಮರ್ತು ಬಿಡ್ರಿ. ಪತ್ನಿ ಪುತ್ರರನ್ನು ನನ್ನವರು ಎಂದು ಎಂದಿಗೂ ತಿಳಿಬೇಡಿ. ಈ ಪ್ರಪಂಚವನ್ನು ಹಗಲು ರಾತ್ರಿ ಕ್ಷಣ ಭಂಗುರವೆಂದು ತಿಳಿಯಿರಿ. ಇದರಲ್ಲಿ ಯಾವ ವಸ್ತುವನ್ನು ಸ್ಥಾಯಿ ಎಂದು ತಿಳಿದು ಅನುರಾಗವನ್ನು ಇಡಬೇಡ್ರಿ. ನೀವು ಸಾಕು ಏಕಮಾತ್ರ ವೈರಾಗ್ಯ ರಸದ ರಸಿಕರಾಗಿ ಭಗವಂತನಲ್ಲಿ ಭಕ್ತಿಯಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ. ಭಗವದ್ ಭಜನೆಯೇ ಎಲ್ಲಕ್ಕಿಂತ ದೊಡ್ಡ ಧರ್ಮವಾಗಿದೆ. ನಿರಂತರ ಅದನ್ನೇ ಆಶ್ರಯಿಸಿಕೊಂಡಿರಿ. ಉಳಿದ ಎಲ್ಲ ಲೌಕಿಕ ಧರ್ಮಗಳಿಂದ ಪರಾಂಗುಖರಾಗಿರಿ. ಸದಾ ಕಾಲ ಸಾಧುಗಳ ಸೇವೆ ಮಾಡ್ರಿ. ಭೋಗಗಳ ಲಾಲಸೆ ಹತ್ತಿರ ಸುಳಿಯಗೊಡಬೇಡ್ರಿ. ನೀವು ಆದಷ್ಟು ಬೇಗ ಬೇರೆಯವರ ಗುಣದೋಷಗಳ ವಿಚಾರ ಬಿಟ್ಟು ಏಕಮಾತ್ರ ಭಗವತ್ ಸೇವೆ ಹಾಗೂ ಭಗವಂತನ ಕಥೆಗಳ ರಸಪಾನ ಮಾಡ್ರಿ. ಹೀಗೆ ಪುತ್ರನ ಮಾತಿನಿಂದ ಪ್ರಭಾವಿತನಾಗಿ ಆತ್ಮದೇವನ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ. ಆಗ ಅವನ ವಯಸ್ಸು 60 ಆಗಿದ್ರೂ ಸಹ ಬುದ್ಧಿಯಲ್ಲಿ ಪೂರ್ಣವಾಗಿ ದೃಢತೆ ಇರುತ್ತೆ. ಅಲ್ಲಿ ಹಗಲು ಇರಳು ಭಗವಂತನ ಸೇವೆ ಪೂಜೆ ಮಾಡುವುದರಿಂದ ಹಾಗೂ ನಿಯಮಪೂರ್ವಕ ಭಾಗವತದ ದಶಮಸ್ಕಂದವನ್ನು ಪಾರಾಯಣೆ ಮಾಡುವುದರಿಂದ ಅವನು ಭಗವಾನ್ ಶ್ರೀ ಕೃಷ್ಣನನ್ನ ಪಡೆದುಕೊಳ್ತಾನೆ. ಇಲ್ಲಿಗೆ 4ನೇ ಅಧ್ಯಾಯವು ಮುಗಿಯಿತು. ಇತಿ ಶ್ರೀ ಪದ್ಮಪುರಾಣೆ ಉತ್ತರಖಂಡೇ ಶ್ರೀಮದ್ ಭಾಗವತ ಮಹಾತ್ಮೆ ವಿಪ್ರಮೋಕ್ಷೋ ನಾಮ ಚತುರ್ಥೋಧ್ಯಾಯ ಸಂಪೂರ್ಣಂ. ಓಂ ಸಾಯಿರಾಮ್. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. सच्चिदानंद सद्गुरु साईनाथ महाराज की जय. ओम नमो भगवते वासुदेवाय. श्री कृष्णार्पणमस्तु.